ಇವರು ಮಾತಲ್ಲೂ ಸಾಧಿಸಿ ಅದರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ತನ್ನದೇ ಆಗಿರುವಂತಹ ಛಾಪನ್ನು ಮೂಡಿಸಿರುವ ಬಂಟ್ವಾಳದ ಸ್ತ್ರೀ ಶಕ್ತಿ. ಆತ್ಮಸ್ಥೈರ್ಯದಿಂದ ಕುಗ್ಗಿಸುವಂತಹ ಒಂದು ಪ್ರಯತ್ನ ನಡೆದಿತ್ತು. ನೀನು ಲಾಯರ್ ಆಗ್ಲಿಕ್ಕೆ ಫಿಟ್ ಅಂತ ಹೇಳ್ತಾ ಇದ್ರು. ಯಾವ್ದಾದ್ರು ನೋವಾಗಿದೆ ಈ ಒಂದು ಪ್ರಕರಣವನ್ನ ನನಗೆ ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತದೇನಾದ್ರೂ ಘಟನೆಗಳಿದೆಯಾ? ನಾನು ನೀವು ಕೇಳಿದ ಒಳ್ಳೇದಾಯ್ತು. ಹೆಂಡತಿಯನ್ನು ಹುಚ್ಚಿಯ ಮಟ್ಟಕ್ಕೆ ತಂದು ನಿಲ್ಲಿಸ್ತಾರೆ, ಮಗುವನ್ನು ಕೂಡ ತಾಯಿಯಿಂದ ದೂರ ಮಾಡಿರುವಂಥದ್ದು, ಅಂತ ಕ್ರೂರಿಗಳು ಕೂಡ ಇದ್ದಾರೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯೋಗಿನಿ ಮಚ್ಚಿನ. ಮಾತಾಡೋದು ಸಾಧನೆ ಆಗ್ಬಾರ್ದು, ಆದ್ರೆ ನಾವು ಮಾಡುವಂತಹ ಸಾಧನೆ ಮಾತಾಡೋ ತರ ಮಾಡ್ಬೇಕು ಅಂತ ಹೇಳ್ತಾರೆ. ಇವರು ಮಾತಲ್ಲೂ ಸಾಧಿಸಿ ಅದರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ತನ್ನದೇ ಆಗಿರುವಂತಹ ಛಾಪನ್ನು ಮೂಡಿಸಿರುವ ಬಂಟ್ವಾಳದ ಸ್ತ್ರೀ ಶಕ್ತಿ. ನ್ಯಾಯವಾದಿಯಾಗಿ, ಮಹಿಳೆಯರಿಗೆ ಸ್ಫೂರ್ತಿಯಾಗಿ, ಅಬಲೆಯರಿಗೆ ಶಕ್ತಿಯಾಗಿ, ಅನೇಕ ನಿರಾಶ್ರಿತರಿಗೆ ಆಶ್ರಯ ನೀಡಿರುವಂತಹ ಕಲ್ಪವೃಕ್ಷ. ಎಸ್, ಅವರೇ ಆತ್ಮಸ್ಥೈರ್ಯದ ಚಿಲುಮೆ, ಜೊತೆಗೆ ರಾಜ್ಯ ಮಟ್ಟದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತೆ ಶೈಲಜಾ ರಾಜೇಶ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ಹೇಗಿದ್ದೀರಿ? ಆರಾಮಿದ್ದೀನಿ. ಓಕೆ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. ಈಗ 15 ವರ್ಷ ವಕೀಲ ವೃತ್ತಿಗೆ ಹೇಗೆ ಅನಿಸ್ತಾ ಇದೆ? ಮೊದಲಿದ್ದಂತಹ ಒಂದು ಉತ್ಸಾಹ, ನಾವು ಏನು ಹೇಳ್ತಾರೆ LLB ನಂತರ ವೃತ್ತಿಗೆ ಬರುವಂಥದ್ದು. ನಾವು ಯಾರ ಹತ್ರ ವೃತ್ತಿಯನ್ನು ಆರಂಭಿಸಬೇಕು, ಕಚೇರಿಯಲ್ಲಿ ಯಾವ ಕಚೇರಿಯನ್ನು ಹುಡುಕಬೇಕು ಅಂತ ನಮಗೆ ಗೊತ್ತಿರೋದಿಲ್ಲ. ಯಾರೋ ಹೇಳಿರ್ತಾರೆ, ನಾವು ಅಲ್ಲಿ ಹೋಗಿ ಸೇರ್ಕೊಂಡಿರ್ತೀವಿ. ಆದರೆ ನಾವು ಸೇರಿಕೊಂಡ 1-2 ತಿಂಗಳಿಗೆ 3 ತಿಂಗಳಿಗೆ ನಮ್ಮ ಮೇಲೆ ಅಂತ ಹೇಳಿದರೆ ನಾವು ಸ್ವಲ್ಪ ಮುಂದೆ ಹೋಗ್ತೇವೆ ಅಂತ ಇದ್ದಾಗ ನಮ್ಮ ಕೈಕಾಲು ಎಳೆಯೋರು ತುಂಬ ಜನ ಇರ್ತಾರೆ. ಅದರ ಜೊತೆಗೆ ಇವರು ಮಾಡಬಾರ್ದು, ವೃತ್ತಿ ಮಾಡಬಾರ್ದು, ಅಥವಾ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಿರ್ಬೋದು, ಹಿಂದಿನಿಂದ ಬೇಡದೆ ಹೇಳೋದಾಗಿರ್ಬೋದು. ಅಂದರೆ ಹೆಣ್ಣುಮಕ್ಕಳನ್ನು ಎಂತ ಹೇಳ್ತಾರೆ, ಆತ್ಮಸ್ಥೈರ್ಯದಿಂದ ಕುಗ್ಗಿಸುವಂತಹ ಒಂದು ಪ್ರಯತ್ನ ನಡೆದಿತ್ತು. ಆದರೆ ನನಗೆ ಹಠ ಜಾಸ್ತಿ, ಛಲ ಜಾಸ್ತಿ. ನಾನು ಯಾಕೆ ಸಾಧಿಸಿ ತೋರಿಸಬಾರ್ದು, ನನಗೆ ಬೇರೆ ಕಡೆ ಹೋಗಿ ಪ್ರಾಕ್ಟೀಸ್ ಮಾಡ್ಬೋದಿತ್ತು, ಬಟ್ ನಾನು ಇಲ್ಲೇ ಪ್ರಾಕ್ಟೀಸ್ ಮಾಡಬೇಕು, ಇಲ್ಲೇ ನಾನು ಏನು ಅಂತ ತೋರಿಸಬೇಕು ಅಂತ ಹೇಳಿ ಕೇವಲ 6 ತಿಂಗಳಲ್ಲೇ ಕಚೇರಿಯನ್ನು ಆರಂಭಿಸಿ ಇಲ್ಲಿವರೆಗೆ ಬಂದಿದ್ದೇನೆ. ಅಂದರೆ ಅದೊಂದು ಯಶಸ್ಸು ಅಂತ ಹೇಳಲಿಕ್ಕೆ ಸಾಧ್ಯ, ನೀವು ಹೇಳ್ಬೋದು. ಆದರೆ ನನಗೆ ಇನ್ನೂ ಕೂಡ ಏನೋ ಮಾಡಬೇಕು ಅಂತ ಆಸೆ. ನಿಮಗೆ ಕಾಣಿಸ್ಬೋದು ನಾನು ಸಾಧನೆ ಮಾಡ್ತಾ ಇದ್ದೇನೆ, ಆದರೆ ನನಗೆ ಕಡಿಮೆ ಅಂತ ಅನಿಸ್ತಾ ಇದೆ. ಓಕೆ, ಮೊದಲನೇದಾಗಿ ಈಗ ನಾವು ನೀವೊಂದು ಬಾಲ್ಯ ಜೀವನವನ್ನ ಒಂದು ಮೆಲುಕು ಹಾಕುವಂತ ಪ್ರಯತ್ನವನ್ನ ಮಾಡೋಣ. ಮೂಲತಃ ನೀವು ಬೆಳ್ತಂಗಡಿಯ ನೇರಿಯದವರು. ಹೇಗಿತ್ತು ಮೇಡಮ್ ಆಗದೊಂದು ಜೀವನ? ಅದೇ ಹೇಳ್ತಾರಲ್ಲ, ಬಾಲ್ಯದ ಜೀವನ ಗೋಲ್ಡನ್ ಲೈಫ್ ಅಂತ ಹೇಳಿ. ಅಂದರೆ ಇನ್ನೂ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗಲೂ ನಾನು ಇಷ್ಟು ದೊಡ್ಡವಳಾಗಿ ಮದುವೆಯಾಗಿ ಮಕ್ಕಳಾಗಿದ್ರೂ ಕೂಡ ಮಕ್ಕಳಾಗಿ ಇರಲಿಕ್ಕೆ ಬಯಸ್ತೀನಿ. ನನ್ನ ಸ್ವಭಾವ ಕೂಡ ಹಾಗೇನೇ ಇದೆ ಈಗಲೂ. ನನ್ನ ಜೊತೆ ಜಾಸ್ತಿ ಮಕ್ಕಳೇ ಬೆರೆಯುವಂಥದ್ದು. ನನ್ನ ಜೊತೆ ಈಗಲೂ ಇರುವಂಥದ್ದು ಜಾಸ್ತಿ ಸುತ್ತಮುತ್ತ ನೋಡಿದರೆ ಮಕ್ಕಳಿರ್ತಾರೆ. ಹಾಗಾಗಿ ನನಗೆ ಬಾಲ್ಯದ ದಿನಗಳು ಅಂತ ಹೇಳಿದರೆ, ನಾನು ಕೇವಲ 2 ವರ್ಷ ವಯಸ್ಸಿನಲ್ಲಿ ಅಂಗನವಾಡಿಗೆ ಹೋಗ್ತಾ ಇದ್ದೆ. ನಮ್ಮ ಅಣ್ಣಂದಿರು ಅಕ್ಕ ಎಲ್ಲ ಸ್ಕೂಲಿಗೆ ಹೋಗಬೇಕಿದ್ರೆ ನಾನು ಅವರ ಹಿಂದೆ ಹೋಗಿ ಅಂಗನವಾಡಿಗೆ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಾನು ಸ್ಟೇಜ್ ಹತ್ತಿ ಡ್ಯಾನ್ಸ್ ಆಗಿರ್ಬೋದು, ಹಾಡು ಹೇಳಿರುವಂಥದ್ದಾಗಿರ್ಬೋದು. ಆವಾಗ ನಮಗೆ ನಿಜವಾಗ್ಲೂ ಪ್ರೋತ್ಸಾಹ ಇರೋದಿಲ್ಲ. ಈಗಿನ ಇದರಲ್ಲಿ ಯೂಟ್ಯೂಬ್ ಇರುತ್ತೆ, ಅಥವಾ ಮೊಬೈಲಲ್ಲಿ ನೋಡಿ ಕಲಿಯುವಂಥದ್ದು, ಅಥವಾ ಟೀಚರ್ಸ್ ಇರ್ತಾರೆ, ಯಾರೂ ಇಲ್ಲ. ನಮ್ಮ ಸ್ವಂತ ಇದರಲ್ಲೇ ನಾವು ಕಲಿತು ಮಾಡಿರುವಂಥದ್ದು. ಅದೇ ನನಗೆ ಒಂದು ಸ್ಫೂರ್ತಿ. ಅದರ ಜೊತೆಗೆ ನನಗೆ ಅಂಗನವಾಡಿಯಲ್ಲಿ ಒಬ್ಬರು ಟೀಚರ್ ಇದ್ದರು. ಅವರು ಸ್ವಲ್ಪ ಪ್ರೋತ್ಸಾಹ ಕೊಡ್ತಾಯಿದ್ರು, ಡ್ಯಾನ್ಸ್ ಮಾಡು ಹಾಗೆ ಹೀಗೆ ಅಂತ ಹೇಳಿಕೊಟ್ಟು ಮಾಡಿಸ್ತಾ ಇದ್ರು. ಅಂದರೆ ಅವರ ಮುಖ ಈಗ ನನಗೆ ನೆನಪಿಗೆ ಬರ್ತಾ ಇಲ್ಲ. ಅಕ್ಕಮ್ಮ ಅಂತ ಟೀಚರ್ ಒಬ್ಬರು, ಅವರ ಹೆಸರು ನೆನಪಿದೆ, ಮುಖ ಅಂದರೆ ಆಮೇಲೆ ನೋಡಿರುವಂಥದ್ದು ನನಗೆ ಗೊತ್ತಿಲ್ಲ. ಅವರ ಬಗ್ಗೆ ನನಗೆ ತುಂಬ ಅಭಿಮಾನ ಇದೆ, ಈಗಲೂ ಕೂಡ ಗೌರವ ಇದೆ. ಹಾಗೆಯೇ ನಾನು ಬಾಲ್ಯದಲ್ಲಿ ಹೀಗೆ ಮುಂದುವರಿತಾ ಒಂದೊಂದು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡೆ. ಅಂತ ಹೇಳಿದರೆ ಶಾಲೆಯಲ್ಲೇ ಮಾಡುವಂತಹ ಕ್ರೀಡೆ ಇರ್ಬೋದು, ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು. ಸಾಂಸ್ಕೃತಿಕ ಅಂತ ಹೇಳಿದರೆ ಮೊದಲಿಗೆ ಹೆಸರು ಹೇಳುವಂಥದ್ದು ನನ್ನದೇ ಟೀಚರ್, ಅವಳು ಮಾಡಿಸ್ತಾಳೆ, ಅವಳ ಹತ್ರ ಹೇಳು ಅಂತೇಳಿ ಯಾವುದೇ ಒಂದು ಎಂತ ಹೇಳ್ತಾರೆ ಅದನ್ನು ಮಕ್ಕಳಿಗೆ ಕಲಿಸಿ
ನಾವೊಂದು ಅವರಿಗೆ ಹೇಳಿಕೊಟ್ಟು ನಂತರ ವೇದಿಕೆಯಲ್ಲಿ ಪ್ರದರ್ಶನ ನೀಡುವಂಥದ್ದು, ಆ ಜವಾಬ್ದಾರಿಯನ್ನು ನನಗೆ ಕೊಡ್ತಾ ಇದ್ರು. ಆ ಸಣ್ಣ ವಯಸ್ಸಲ್ಲೇ ನನಗೆ ಒಂದು ನಾಯಕತ್ವದ ಗುಣ ಇತ್ತು ಅಂತ ಹೇಳ್ಬೋದು. ಆದರೆ ಅಷ್ಟು ನಂಬಿಕೆ ಇತ್ತು ನನ್ನ ಮೇಲೆ, ಹಾಗೆ ಅವರು ಮಾಡಿ ತೋರಿಸ್ತಾರೆ ಅಂತ ಹೇಳಿ. ಹಾಗೆ ನಾನು ನೃತ್ಯ ಇರ್ಬೋದು, ಕ್ರೀಡಾ ಕ್ಷೇತ್ರದಲ್ಲಿ ಹೋಗ್ತಾ ಇದ್ದೆ. ಆದರೆ ಮನೆಯಲ್ಲಿ ಅಷ್ಟೊಂದು ಅದಕ್ಕೆ ಮೊದಲೆಲ್ಲ ಹಾಗೆ ಅಲ್ಲ, ಹೆಣ್ಮಕ್ಳು ದೂರ ಎಲ್ಲ ಹೋಗಬಾರ್ದು. ಹಾಗೆ ಶಾಲೆಯಲ್ಲೇ ನಾವೇ ಒಂದು ಈಗಿನ ಕಾಲದ ಮಕ್ಕಳಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದರೆ ಮನೆಯವರು ಪ್ರೋತ್ಸಾಹ ಕೊಡ್ತಾರೆ. ಮತ್ತು ಬೇಕಾದಂತಹ ಬಾಡಿಗೆ ವಸ್ತುಗಳು, ಅದಕ್ಕೆ ಬೇಕಾದಂಥ ಆರ್ನಮೆಂಟ್ಸ್ ಇರ್ಬೋದು, ಎಲ್ಲವನ್ನು ನಮಗೆ ತಗೊಳ್ಬೋದು, ಅಂಗಡಿಯಿಂದ ಹೋಗಿ ತಗೊಳ್ಬೋದು, ಬಾಡಿಗೆಗೆ ತಗೊಳ್ಬೋದು. ಆದರೆ ಮೊದಲೆಲ್ಲ ಅದೆಲ್ಲ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾನೇ ಅದನ್ನು ತಯಾರು ಮಾಡ್ತಾ ಇದ್ದೆ. ಈಗ ಮಣಿಗಳನ್ನು ಪೋಣಿಸುವಂಥದ್ದು ಇರ್ಬೋದು, ಅಥವಾ ಕಿವಿಯೋಲೆ ಮಾಡುವಂಥದ್ದು, ಹೂಗಳನ್ನು ಕಾಗದವನ್ನು ತುಂಡು ಮಾಡಿ, ಬಿಳಿ ಕಾಗದವನ್ನು ತುಂಡು ಮಾಡಿ ಅದರಲ್ಲಿ ಪೋಣಿಸಿ ಹೂವನ್ನು ಚಂದ ಮಾಡಿ ಮುಡಿಸುವಂಥದ್ದು ಇರ್ಬೋದು ತಲೆಗೆ, ಅಥವಾ ಬೇರೆ ಮಕ್ಕಳಿಗೆ ನಾನೇ ಮೇಕಪ್ ಮಾಡುವಂಥದ್ದು. ಈಗಲೂ ನಾನು ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗೋದಿಲ್ಲ. ನನ್ನ ಮದುವೆ ಆಗಿರ್ಬೋದು, ಇನ್ನೊಬ್ಬ ನಮ್ಮ ಸಂಬಂಧಿಕರ ಮದುವೆ ಇರ್ಬೋದು, ಅಥವಾ ಬೇರೆ ಯಾರದೇ ಮದುವೆ ಇದ್ರೂ ಕೂಡ ನನ್ನನ್ನು ಕರೀತಾರೆ ಅಲಂಕಾರ ಮಾಡಲಿಕ್ಕೆ ಬನ್ನಿ ಅಂತೇಳಿ. ಗೊತ್ತಾಯ್ತಾ? ಅಂದರೆ ನಾನು ಇಷ್ಟರವರೆಗೆ ಸಹ ಹೋಗಿಲ್ಲ ಬ್ಯೂಟಿ ಪಾರ್ಲರ್ಗೆ, ಇನ್ನು ನೋಡ್ಬೇಕು, ಗೊತ್ತಿಲ್ಲ ನನಗೆ. ಅಂದ್ರೆ ಎಲ್ಲರೂ ಬೈ ಬರ್ತಾಗಿ ಬಂದಿದೆ ನಿಮ್ಮಲ್ಲಿ ಎಲ್ಲ ಕಲೆಗಳು ಕೂಡ. ಹೌದು, ಅಂದ್ರೆ ಎಲ್ಲರೂ ಕರೀತಾರೆ ಬನ್ನಿ ಸ್ವಲ್ಪ ಮಾಡಿ ಮೇಕಪ್. ನಾವು ಹೋಗಿ ಖುಷಿಯಿಂದ ಮಾಡ್ತಾ ಇದ್ವಿ. ಈಗ ಸ್ವಲ್ಪ ಬ್ಯುಸಿ ಆದ ಕಾರಣ ಹೋಗುದಿಲ್ಲ, ನಮಗೆ ಅದು ಬೇರೆ ಕೆಲಸ ಇರ್ತದಲ್ಲ, ಅದೊಂದು ಇಂಟ್ರೆಸ್ಟ್ ನನಗೆ ಅಷ್ಟೇ. ನಿಮ್ಮ ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ ಎಲ್ಲ ಆಯ್ತು? ಪ್ರೈಮರಿ ನಮ್ದು ಊರಲ್ಲೇ ಗಂಡಿಬಾಗಿಲು ಅಂತ ಹೇಳಿ ಪ್ರಾಥಮಿಕ ಹಿರಿಯ ಶಾಲೆ, ಕನ್ನಡ ಮೀಡಿಯಮಲ್ಲಿ ಓದಿರುವಂಥದ್ದು. ಮತ್ತು ಸೈಂಟ್ ಥಾಮಸ್ ಹೈಸ್ಕೂಲ್ ಅಂತೇಳಿ ನೆರಿಯ, ಅಲ್ಲಿ ಗಂಡಿಬಾಗಿಲಿನ ಹತ್ತಿರ ಸ್ಕೂಲ್, ಅದು ಕ್ರಿಶ್ಚಿಯನ್ ಸ್ಕೂಲು. ಮತ್ತು ಪದವಿ ಪೂರ್ವ ವಿದ್ಯಾಲಯದಲ್ಲಿ ಸೆಕೆಂಡ್ PUC ಆಯಿತು. ಆನಂತರ SDM ಲಾ ಕಾಲೇಜಲ್ಲಿ ಮಂಗಳೂರಲ್ಲಿ LLB ಅನ್ನು ಮುಗಿಸಿದೆ. ನಾನು LLB ಅನ್ನು ಮಾಡಬೇಕು ಅಂತ ಹೇಗೆ ಇಂಟ್ರೆಸ್ಟ್ ಬಂತು ನಿಮಗೆ? ಆ್ಯಕ್ಚುಲಿ ನಾನು ತುಂಬ ಮಾತಾಡೋದು ಇರುವಾಗ ನನಗೆ ಯಾವಾಗಲೂ ಬೈಗುಳ ಸಿಗ್ತಿತ್ತು ಅಂತ ಹೇಳಿದರೆ ನಾನು ಯಾರಿಗೂ ತೊಂದರೆ ಕೊಡ್ತಾ ಇರಲಿಲ್ಲ, ಉಪದ್ರ ಮಾಡಿ ಏನು ಮಾಡ್ತಾರೆ ಅದು ಮಾತಿಗಾಗಿ ಬೈತಾ ಇದ್ರು, ಹೊರಗಡೆ ಹೋಗಿ ನಿಲ್ಲಿಸ್ತಾ ಇದ್ರು. ಏನೇ ಹೇಳಿದ್ರು ನಗಾಡ್ತಾ ಇದ್ವಿ ಕ್ಲಾಸಲ್ಲಿ, ಸುಮ್ಮನೆ ನಗಾಡೋದು, ಏನಕ್ಕೆ ರೀಸನ್ ಇಲ್ಲ. ಏನಾದರೂ ಯಾರಿಗಾದ್ರೂ ಬೈದ್ರು ಕೂಡ ಒಂಥರ ಸೌಂಡ್ ಮಾಡಿ ನಗಾಡುವಂಥದ್ದು ಇರ್ಬೋದು, ಅಥವಾ ಮಾತಾಡುವಂಥದ್ದು, ಅದೇ ವಿಷಯಕ್ಕೆ ಒಂದು ಬೈಗುಳ ಅಷ್ಟೇ, ಮತ್ತು ಬೇರೆ ಯಾವ ವಿಷಯಕ್ಕಿಲ್ಲ. ಅದಕ್ಕೆ ಹೇಳ್ತಾ ಇದ್ರು ನೀನು ಲಾಯರ್ ಆಗಬೇಕು ಅಂತ ಮನೆಯಲ್ಲಿ ಕೂಡ ಹೇಳ್ತಾ ಇದ್ರು. ಮತ್ತು ಎಲ್ಲಿ ಹೋದ್ರೂ ಕೂಡ ನಾನು ವಾದಿಸ್ತಾ ಇದ್ದೆ, ಸ್ವಲ್ಪ ಜಾಸ್ತಿ ವಾದ ಮಾಡಿ. ತಪ್ಪು ಮಾಡಿದರೆ ಯಾರೇ ಆಗಿರ್ಬೋದು ಬಿಡೋದೇ ಇಲ್ಲ, ಅದು ತಪ್ಪು ಅಂತ ಹೇಳಿದ್ರೆ ತಪ್ಪೇ. ನನ್ನ ತಂದೆ ತಪ್ಪು ಮಾಡಿದ್ರು ನಾನು ಹೇಳ್ತಾ ಇದ್ದೆ, ಅಥವಾ ಅಣ್ಣಂದಿರು ತಪ್ಪು ಮಾಡಿದ್ರು ನಾನು ಆಗ ಹೇಳ್ತಾ ಇದ್ರು ನೀನು ಲಾಯರ್ ಆಗ್ಲಿಕ್ಕೆ ಫಿಟ್ ಅಂತ ಹೇಳ್ತಾ ಇದ್ರು. ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನನ್ನ ಅಪ್ಪ ತುಂಬಾ ಸಾಮಾಜಿಕ ಹೋರಾಟಗಾರರಾಗಿದ್ರು. ಅಂತ ಹೇಳಿದ್ರೆ 4 ಮಕ್ಕಳು, ನಾವು 2 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು ಅಂತ ಹೇಳಿದರೆ, ಅವರು ಒಂದು ಕಾಲದಲ್ಲಿ ತುಂಬ ಕಷ್ಟಪಟ್ಟಿದ್ರು ಜೀವನಕ್ಕೋಸ್ಕರ. ಅವರಿಗೆ ತಾಯಿ ಇರಲಿಲ್ಲ, ಅವರು ಅನಾಥರಾಗಿ ಅಂತ ಹೇಳಿ ತಂದೆ ಇದ್ದರು, ಬಟ್ ಅವರನ್ನು ಸರಿಯಾಗಿ ಬೆಳೆಸ್ತಾರೆ. ಮಲತಾಯಿಯ ಇದರಿಂದಾಗಿ ಸರಿಯಾಗಿ ಅವರಿಗೆ ಬೇಕಾದಂಥ ಪೋಷಣೆ ಸಿಗಲಿಲ್ಲ, ಮತ್ತು ಸಮಾಜದಲ್ಲಿ ಆಗುವಂಥ ಅವಮಾನಗಳನ್ನು ತುಂಬ ಅನುಭವಿಸಿದ್ರು ಅವರು. ಅಂದರೆ ನನಗಾದ ಸ್ಥಿತಿ ಮಕ್ಕಳಿಗೆ ಬರಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡವರು ತುಂಬ ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರೆ. ನಮಗೆ ಯಾವುದೇ ಕಷ್ಟ ಕೊಟ್ಟಿಲ್ಲ ಅವರಿಗೆ ಅಂತ ಹೇಳಿದರೆ. ಅವರು ಸಾಮಾಜಿಕ ಹೋರಾಟಗಾರರಾಗಿದ್ದರು, ಯೂನಿಯನ್ಗಳಲ್ಲಿದ್ದರು. ಯಾರೇ ಬಡವರಿದ್ದರು ಅವರಿಗೆ ಏನು ಮಾಡಿ ಆದರೂ ಅವರಿಗೆ ನ್ಯಾಯ ಕೊಡಿಸುವಂಥವರು ಅಂತ ಹೇಳಿದರೆ. ಅವರ ಹತ್ರ ಜಾಗ ಇದ್ದರೂ, ಅವರ ಹತ್ರ 1 ರೂಪಾಯಿ ಇದ್ದರೂ ಕೂಡ ಇನ್ನೊಬ್ಬರಿಗೆ ದಾನ ಮಾಡುವಂತಹ ಗುಣ ಅವ್ರದ್ದು. ಈಗ ಕೂಡ ಅಷ್ಟೇ, ಅವರು ಅಷ್ಟೊಂದು ಇದು, ಅವರಿಗೆ ಪಾಪದವರು ಬಡವರು ಅಂತ ಹೇಳಿದರೆ, ಇವರ ಹತ್ರ ಇಲ್ಲದಿದ್ದರೂ ಕೂಡ ಅಯ್ಯೋ ಪಾಪ ಇದ್ದಾರೆ ಅವರು. ಅವರ ಹತ್ರ ಇದ್ದರೂ ಕೂಡ ಕೆಲವರು ನಿಮಗೆ ಗೊತ್ತುಂಟಲ್ಲ ಸಮಾಜದಲ್ಲಿ ಕೊಡ್ತಾರಂತ ಹೇಳಿದರೆ ಇದ್ದವರು ಕೂಡ ಬಂದು ಕೇಳ್ಕೊಂಡು ಬರ್ತಾರೆ. ಆದರೆ ಇವರಿಗೆ ಅದು ಅರಿವು ಇಲ್ಲ ಅಂತ ಹೇಳಿದ್ರೆ, ಅವರು ಸತ್ಯ ನಂಬ್ತಾರೆ, ಆ ರೀತಿಯ ಒಂದು ಭಾವನೆ ಅವ್ರದ್ದು. ಹಾಗೆ ಅವರ ಮೇಲೆ ಕೇಸ್ ಎಲ್ಲ ಆಗಿತ್ತು ಆ ಸಂದರ್ಭದಲ್ಲೆಲ್ಲ. ಆಗ ಅವರು ಲಾಯರ್ಸ್ ಜೊತೆ ಎಲ್ಲ ತುಂಬಾ ಇದಾಗ್ತಾ ಇದ್ರು ಅಂತ ಹೇಳಿದ್ರೆ, ಮಾತುಕತೆ ಎಲ್ಲ ಇರುತ್ತಲ್ಲ, ಕೇಸ್ ಆದಾಗ ಲಾಯರ್ಸ್ ಅನ್ನು ನೋಡ್ಲೇಬೇಕು. ಆಗ ಅವರಿಗೆ ಮನಸ್ಸಿಗೆ ಬಂದದ್ದು, ನನ್ನ ಮಗಳನ್ನು ಕೂಡ ನಾನು ಲಾಯರ್ ಮಾಡಬೇಕು ಅಂತ ಅದೇ ಮಾತನ್ನು ಹೇಳ್ತಾ ಇದ್ರು ಮನೆಗೆ ಬಂದು. ನಾನು ಅದನ್ನು ಕೇಳಿಸ್ಕೊಳ್ತಾ ಇದ್ದೆ. ಆಮೇಲೆ 10th ಆದ್ಮೇಲೆ PUCಗೆ ಬಂದು, PUC ಆದಮೇಲೆ LLB ತಗೊಳ್ಬೇಕು ಅಂತ ಹೇಳಿ ನಿರ್ಧರಿಸಿ ತಗೊಂಡೆ. ಅನಂತರ ಈ ರೀತಿಯ ಒಂದು ಮುಂದುವರಿಕೆ ನಡೀತಾ ಇದೆ ಅಷ್ಟೇ. LLB ಕಲ್ತ ನಂತರ ವೃತ್ತಿಗೆ ಬಂದ, ಇವಾಗಲೇ ಹೇಳಿದ್ರಿ ಚಾಲೆಂಜ್ಗಳಿತ್ತು ಅಂತ, ಹೇಗೆ ಫೇಸ್ ಮಾಡಿದ್ರಿ ಅಂತ ಅದನ್ನೆಲ್ಲ? ಅದೇ ಹೇಳಿದಲ್ಲ, ನನಗೆ ನಾನು ಯಾರಿಗೂ ತೊಂದರೆ ಕೊಡುವವಳಲ್ಲ. ನನ್ನ ಸ್ವಭಾವ ಅಂತ ಹೇಳಿದರೆ ಎಲ್ಲರನ್ನು ಪ್ರೀತಿಸುವ ಮನೋಭಾವ, ಅಂದರೆ ಎಲ್ಲರ ಜೊತೆ ಒಳ್ಳೆ ರೀತಿಯಲ್ಲಿ ಇರಬೇಕು. ನಮಗೆ ಮನೆಯಲ್ಲಿ ಕಲಿಸಿಕೊಟ್ಟದ್ದು ಕೂಡ ಅದೇ. ಆ ಸಂದರ್ಭದಲ್ಲಿ ಆದಂತಹ ನೋವುಗಳಿರ್ಬೋದು, ಅಂದರೆ ನಮಗೆ ಗೊತ್ತಿರೋದಿಲ್ಲ ಹೊರಗಿನ ಪ್ರಪಂಚ ಈ ರೀತಿಯಾಗಿ ಇತ್ತು. ನಾವಂದರೆ ಬಾವಿಯೊಳಗಿನ ಕಪ್ಪೆ ಅಂತಿದ್ದವ್ರು ಅಂತ ಹೇಳಿದರೆ ಆ ರೀತಿಯಾಗಿ ಬೆಳೆಸಿದ್ರು ನಮ್ಮನ್ನು. ಅಂತ ಹೇಳಿದರೆ ಮನೆ ಬಿಟ್ಟರೆ ಶಾಲೆ, ಶಾಲೆ ಬಿಟ್ಟರೆ ಮನೆ, ಅಷ್ಟೇ ಗೊತ್ತಿದ್ದದ್ದು ನಮಗೆ. ಅಂದರೆ ನಾವು ಒಂದು ಗಂಡಿಬಾಗಿಲು ಅಂತ ಹೇಳಿದ್ರೆ ನೀವು ನೋಡಿರ್ಬೋದು, ಕುಗ್ರಾಮ ಅದೊಂದು. ಅಲ್ಲಿಂದ ಇಲ್ಲಿ ಬೆಳ್ತಂಗಡಿಗೆ ಬರಲಿಕ್ಕೆ ನಮಗೆ ಗೊತ್ತಿರಲಿಲ್ಲ. 10ನೇ ಕ್ಲಾಸ್
ಕ್ಲಾಸ್ವರೆಗೆ ನಾವು ಬಂದದ್ದಿಲ್ಲ. ನಾವು ಅಲ್ಲೇ ಶಾಲೆ ಹತ್ರದಲ್ಲೇ ಹೋಗ್ತಿದ್ದಲ್ಲ, ನಡ್ಕೊಂಡು ಹೋಗಿರುವಂಥದ್ದು. ನಾವು ಅಕ್ಕ ಎಲ್ಲ ಒಟ್ಟಿಗೆ ಜೊತೆಯಾಗಿ ಹೋಗಿರುವಂಥದ್ದು. ಆ ಸಂದರ್ಭದಲ್ಲಿ ನನ್ನ ಹತ್ರ ಒಂದು ಟ್ಯಾಲೆಂಟ್ ಇತ್ತು, ಎಲ್ಲ ವಿಷಯವನ್ನು ಎದುರಿಸುವಂಥ ಧೈರ್ಯ ಇತ್ತು. ಹಾಗಾಗಿ ನಾನು ಎಷ್ಟು ಮುಂದುವರಿದಿರುವಂಥದ್ದು. ಬಸ್ಸಲ್ಲಿ ಹೋಗಿ ಗೊತ್ತಿರಲಿಲ್ಲ, ಮತ್ತು ದೂರದ ಊರು ಎಲ್ಲೆಲ್ಲಿಂತ ಏನು ಅಂತ ಗೊತ್ತಿರಲಿಲ್ಲ. ಹಾಗೆ ಹೀಗೆ ಒಂದು ಹೊರಗಡೆ ಬಂದಾಗ ಬಾವಿಯೊಳಗಿನ ಕಪ್ಪೆ ಹೊರಗೆ ನಾವು ಅನ್ಕೊಳ್ಳೋದೇನು, ಎಲ್ಲರೂ ಚೆನ್ನಾಗಿರ್ತಾರೆ, ನಮ್ಮ ಥರನೇ ಇರ್ತಾರೆ, ಒಳ್ಳೆಯ ಮನಸ್ಸಿನವ್ರು ಇರ್ತಾರೆ, ಒಳ್ಳೆಯ ಸ್ವಭಾವದವ್ರು ಇರ್ತಾರೆ, ಮತ್ತು ದೌರ್ಜನ್ಯ ಯಾರು ಮಾಡೋದಿಲ್ಲ. ನಮಗೆ ಗೊತ್ತಿರೋದಿಲ್ಲಲ್ಲ ದೌರ್ಜನ್ಯ ಅಂದರೆ ಎಂತಂತಲೇ ಗೊತ್ತಿರೋದಿಲ್ಲ. ಆ ಸಂದರ್ಭದಲ್ಲಿ ನಮಗೆ ಈ ರೀತಿಯ ಹೊಡೆತ ಬಿದ್ದಾಗ ನನಗೆ ಒಂಥರ ಸ್ವಾಭಿಮಾನದ ಬದುಕು. ನಾನು ಯಾರ ಹತ್ರನೂ ಕೈ ನೀಡಿ ಬೇಡುವವಳಲ್ಲ, ನನಗೆ ಕೊಡಿ, ನನಗೆ ಈ ರೀತಿ ಕಷ್ಟ ಉಂಟು, ಇಷ್ಟರವರೆಗೆ ಸಹ ನನ್ನ ನೋವನ್ನು ನಾನು ಯಾರ ಹತ್ರ ಹೇಳ್ಕೊಳ್ಳೋದಿಲ್ಲ. ಆ ರೀತಿಯ ಒಂದು ಭಾವನೆ ನಂದು. ಹಾಗಿರುವಾಗ ತುಂಬ ಕಡೆ ನನಗೆ ಅಂತ ಹೇಳಿದರೆ ನಮ್ಮ ಟ್ಯಾಲೆಂಟ್ ನೋಡಿರ್ಬೋದು, ಅಥವಾ ನಮ್ಮನ್ನು ನಿಮಗೆ ಗೊತ್ತಿದೆ ಸಾಧಾರಣವಾಗಿ ಹೆಣ್ಮಕ್ಳಿಗೆ ಒಬ್ಬ ಹೆಣ್ಣು ಮಗಳು ಸ್ವಲ್ಪ ನೋಡಲಿಕ್ಕೆ ಚೆನ್ನಾಗಿದ್ದರೆ ಅಥವಾ ಏನಾದರೂ ಯಾವುದೋ ಮುಂದೆ ಹೋಗ್ತಾರೆ, ಅವರನ್ನು ಯಾರಾದರೂ ಹೊಗಳ್ತಾರಂತಿದ್ರೆ ಆಗ ಸ್ವಲ್ಪ ಸ್ಟಾರ್ಟ್ ಆಗ್ತದೆ ಅವರಿಗೆ. ಅದು ಗೊತ್ತಿರುವಂಥದ್ದೇ, ಸಮಾಜದಲ್ಲಿ ನಮಗೆ ಅದು ಗೊತ್ತಿರೋದಿಲ್ಲ, ನಾವೆಲ್ಲರನ್ನು ಒಳ್ಳೆ ಭಾವನೆಯಿಂದ ನೋಡ್ತಾ ಇರ್ತೀವಿ. ಆದರೆ ಹಾಗೆ ಆದಾಗ ನಮಗೆ ಒಂದು ಒಳಗಿನಿಂದ ಸ್ವಾಭಿಮಾನ ಎದ್ದೇಳ್ತದೆ. ಅಂತ ಹೇಳಿದ್ರೆ ನಾವು ತಪ್ಪೇ ಮಾಡಿಲ್ಲ, ನಾವು ಯಾಕೆ ಹೆದರ್ಬೇಕು, ನಾವು ಯಾಕೆ ಅಳ್ತಾ ಕೂರಬೇಕು. ನೋವಾಗಿರ್ತದೆ, ಆ ನೋವನ್ನೇ ಚಾಲೆಂಜ್ ಆಗಿ ತಗೊಳ್ಳುವಂತಹ ಒಂದು ಮನೋಭಾವನೆ ನಂದು. ತುಂಬಾ ಆಗಿರ್ತದೆ. ತುಂಬಾ ಅಂತ ಹೇಳಿದ್ರೆ ಇನ್ನೊಬ್ಬ ಹೆಣ್ಣಿಗೆ ನೋವಾದ್ರೂ ಕೂಡ ನಾನು ಸುಮ್ಮನೆ ಬಿಡೋದಿಲ್ಲ. ನಿಮಗೆ ತಡ್ಕೊಳ್ಲಿಕ್ಕೆ ಆಗದೆ ಇರುವಂತಹ ನೋವುಗಳಾದಾಗ ಅದನ್ನ ಹೇಗೆ ಫೇಸ್ ಮಾಡ್ತೀರಾ? ಅಂದ್ರೆ ಅಳ್ತೀರಾ ಅಥವಾ ಬೇರೆ ಏನಾದ್ರು ನಿಮ್ಮ ಹತ್ರ ಸೊಲ್ಯೂಷನ್ ಇದೆಯಾ ಅಂತ ಹೇಳಿದ್ರೆ ನಗುನೇ ಉತ್ತರ ನಮ್ದು. ಯಾರೇ ಮಾಡಿದ್ರು ಅಂದ್ರೆ ಅವರಿಗೆ ನಮ್ಗೆ ಏನೋ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಅಳ್ತಾ ಕೂತ್ರೆ ಅವರಿಗೆ ಖುಷಿ ಆಗುತ್ತೆ. ಅವರಿಗೆ ಖುಷಿ ಆಗ್ಬಾರ್ದು. ನಾವೇನೋ ಸಾಧನೆ ಮಾಡಿ ಅವರು ಮತ್ತೆ ಇವರು ನಾವೇನು ಮಾಡಿದ್ರು ಇವರಿಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲಲ್ಲ ಅನ್ನುವ ಭಾವನೆ ಅವರಲ್ಲಿ ಬೆಳಿಬೇಕು. ಯಾರೇ ಆಗಿರ್ಬೋದು, ನನಗೆ ಅಂತಲ್ಲ, ಯಾವುದೇ ಒಂದು ಹೆಣ್ಣು ಮಕ್ಕಳಿಗೆ ಅಥವಾ ಪುರುಷರಿಗೆ ಇರ್ಬೋದು, ಯಾರಾದ್ರೂ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಹೆದರಿ ಹೋಗ್ಬಾರ್ದು. ನಾವು ಅದನ್ನು ಚಾಲೆಂಜ್ ಆಗಿ ತಗೊಳ್ಬೇಕು. ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ನೋವಿದ್ರೂ ಕೂಡ ನಾಳೆ ಚೇಂಜ್ ಆಗ್ತದೆ. ಇವತ್ತು ನೋಡಿ, ಇವತ್ತು ನೋವಾಗ್ತದೆ, ಈ ಕ್ಷಣ ನೋವಾಗ್ತದೆ, ಆದರೆ ನಾಳೆಗೆ ಅದು ಬೇರೆ ಖುಷಿ ಸಿಗ್ಬೋದು ನಮಗೆ. ನಾವು ಆ ಕ್ಷಣಕ್ಕೆ ದೃಢ ನಿರ್ಧಾರ ತಗೊಳ್ಳುವ ಹಾಗಿಲ್ಲ. ಅಂದ್ರೆ ನಮ್ಮನ್ನ ತುಳಿದಷ್ಟು ಬೆಳೆಯುವಂತಹ ಹುಲ್ಲುಗಳಾಗಿ ಖಂಡಿತ ಬರುತ್ತೆ. ನೀವು ಇಷ್ಟರಗೆ ಅದನ್ನೇ ಮಾಡ್ಕೊಂಡು ಬಂದಿದ್ದೀರಾ? ಹೌದು, ಖಂಡಿತ. ಓಕೆ ಮ್ಯಾಮ್, ಈಗ ವಕೀಲ ವೃತ್ತಿ ಅನ್ನುವಂಥದ್ದು ಹೆಣ್ಮಕ್ಳಿಗೆ ಬಹಳ ಮುಖ್ಯ ಅಂತ ಅನ್ಸುತ್ತಾ ನಿಮ್ಗೆ? ಅದನ್ನ ಕಲಿಯೋದು ಅಂತ ಹೇಳಿದ್ರೆ ಸ್ವಲ್ಪ ಚಾಲೆಂಜಿಂಗ್. ವಕೀಲ ವೃತ್ತಿ ಅನ್ನುವಂಥದ್ದು ತುಂಬಾ ಕ್ರಿಟಿಕಲ್ ಇದೆ. ಯಾಕಂತ ಹೇಳಿದ್ರೆ ಸುಲಭ ಇಲ್ಲ. ಒಂದನೇದಾಗಿ ಮನೆ ಮತ್ತು ಈ ಒಂದು ವರ್ಕನ್ನು ನಿಭಾಯಿಸಬೇಕು. ಮತ್ತು ನಾವು ಓದ್ತಾ ಇರಬೇಕು, ಆದಷ್ಟು ಕಲಿತಾ ಇರಬೇಕು. ಅದರ ಜೊತೆಗೆ ಕಲಿಯುವ ಪುಸ್ತಕದ ಬದನೆಕಾಯಿ ಮಾತ್ರ ಅಲ್ಲ, ಇದು ಪ್ರಾಕ್ಟಿಕಲ್ ಆಗಿ ಬರುವಂಥದ್ದು. ನಾವು ಬರೀ LLB ಅಲ್ಲಿ ಓದುವಾಗ ಪುಸ್ತಕದಲ್ಲಿ ಇದ್ದದ್ದು ಇಲ್ಲಿ ಇರೋದಿಲ್ಲ. ಖಂಡಿತ ನಾವು ಪ್ರಾಕ್ಟಿಕಲಲ್ಲಿ ಅನುಭವಿಸುವಂಥದ್ದು ಬೇರೆ. ಹಾಗಾಗಿ ಮಾನಸಿಕ ಒತ್ತಡಗಳು ತುಂಬ ಇರ್ತದೆ ಹೆಣ್ಮಕ್ಳಿಗೆ. ಅಂತ ಹೇಳಿದರೆ ಆರೋಗ್ಯದ ಸಮಸ್ಯೆ ಇರ್ತದೆ, ಒಂದು ಕಡೆಯಿಂದ ಮನೆಯ ಸಮಸ್ಯೆ ಇರ್ತದೆ, ಒಂದು ಕಡೆಯಿಂದ ಮಕ್ಕಳ ಸಮಸ್ಯೆ ಇರ್ತದೆ, ಒಂದು ಕಡೆಯಿಂದ ಸಮಾಜದ ಸಮಸ್ಯೆ ಇರ್ತದೆ, ಒಂದು ಕಡೆಯಿಂದ ಯಾರಾದರೂ ಟಾರ್ಚರ್ ಕೊಡ್ತಾ ಇರ್ತಾರೆ. ಅದು ನಿಮಗೆ ಗೊತ್ತಿರುವಂಥದ್ದು, ಅದು ಹೇಳಬೇಕಾಗಿಲ್ಲ. ಆ ಸಂದರ್ಭದಲ್ಲಿ ಮಹಿಳೆಗೆ ತುಂಬ ಕಷ್ಟ ಉಂಟು. ಅಂತ ಹೇಳಿದರೆ ಮಾಡಿದರೆ ಚಾಲೆಂಜ್ ಆಗಿ ತಗೊಂಡ್ರೆ, ಹೆದರ್ಕೊಳ್ಳದೆ ಮಾಡಿದರೆ ಗ್ರೇಟ್. ಇದು ವೃತ್ತಿ, ಇದರಷ್ಟು ಒಳ್ಳೆ ವೃತ್ತಿ ಯಾವುದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದರೆ ಅದನ್ನು ಚಾಲೆಂಜ್ ಆಗಿ ತಗೊಳ್ಬೇಕು ಅಂತ ಹೇಳುವಂಥದ್ದು. ಓಕೆ, ಪ್ರೆಸೆಂಟ್ ಹೆಣ್ಮಕ್ಳ ಮೇಲೆ ಬಹಳಷ್ಟು ದೌರ್ಜನ್ಯಗಳು ನಡೀತಾ ಇರುವಂತಹದ್ದು, ಅದರ ಜೊತೆಗೆ ಮಕ್ಕಳು ಕೂಡ ಮೊಬೈಲ್ಗೆ ತುಂಬಾ ಅಡಿಕ್ಟ್ ಆಗಿರುವಂತಹದ್ದು. ಸೊ ಏನ್ ಹೇಳ್ತೀರ ಮ್ಯಾಮ್? ಮಹಿಳೆಯರ ಮೇಲೆ ದೌರ್ಜನ್ಯ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ ಮೊದಲಿಂದಲೂ ನಡೀತಾ ಇತ್ತು. ಅಂತ ಹೇಳಿದರೆ ಅದು ಬೆಳಕಿಗೆ ಬರ್ತಾ ಇರಲಿಲ್ಲ. ಅಂತ ಹೇಳಿದರೆ ಒಂದು ಕಡೆಯಿಂದ ಅತ್ತೆ ಮಾವ ಇರ್ಬೋದು, ಅಥವಾ ಗಂಡನ ಮನೆಯವರಿಂದ ಆಗುವಂತಹ ದೌರ್ಜನ್ಯಗಳು, ಅಥವಾ ತನ್ನ ತಾಯಿ ಮನೆಯಲ್ಲೇ ಆಗುವಂತಹ ಅಣ್ಣನಿಂದ ಇರ್ಬೋದು, ಅಥವಾ ನೆರೆಕರೆಯವರಿಂದ ಇರ್ಬೋದು, ಅಥವಾ ತನ್ನ ತಂದೆಯಿಂದಲೇ ಆಗುವಂತಹ ದೌರ್ಜನ್ಯಗಳು ತುಂಬ ಕಡೆ ನಡೀತಾ ಇತ್ತು. ಆದರೆ ಆವಾಗ ಹೆಣ್ಮಕ್ಳು ಎಂತ ಮಾಡ್ತಾ ಇದ್ರು, ಸಹಿಸ್ಕೊಂಡು ಹೋಗ್ತಾ ಇದ್ರು, ತಾಳ್ಮೆ ಇತ್ತು. ಈಗ ಒಂದು ಮದುವೆಯಾಗಿ ಹೋದರೆ ಹೆಣ್ಮಕ್ಳು ಹೇಗೆ ಇರ್ತಿದ್ರು ಅಂತ ಹೇಳಿದರೆ, ಒಂದು ವೇಳೆ ದೌರ್ಜನ್ಯ ಆದರೂ ಕೂಡ ಅದನ್ನು ತಾಳ್ಮೆಯಿಂದ ಸಹಿಸಿಕೊಂಡು ನಾಳೆ ಸರಿಯಾಗ್ಬೋದು ಅನ್ನುವ ಭಾವನೆಯಲ್ಲಿ ಇದ್ರು. ಹಾಗಾಗಿ ಅಷ್ಟೊಂದು ಪ್ರಕರಣಗಳು ಬೆಳಕಿಗೆ ಬರ್ತಾ ಇರಲಿಲ್ಲ. ಆದರೆ ಈಗ ಹೆಣ್ಮಕ್ಳಿಗೆ ತಾಳ್ಮೆ ಸ್ವಲ್ಪ ಕಡಿಮೆ, ಅದರ ಜೊತೆಗೆ ವಿದ್ಯೆ ಜಾಸ್ತಿಯಾಗಿ ಸ್ವಲ್ಪ ಅಹಂಕಾರ ಬಂದಿದೆ ಅಂತ ಹೇಳ್ಬೋದು. ನೇರವಾಗಿ ನಾನು ಹೇಳುವಂಥದ್ದು. ಯಾಕಂತ ಹೇಳಿದರೆ ಜೀವನ ಅನ್ನೋದು ಗಂಡ ಹೆಂಡತಿ ಅಂದಾಗ ನಾನು ಕಲ್ತಿದ್ದೇನೆ, ನಾನು ಮೇಲೆ, ನಾನು ಕೀಳು ಅಂತ ಇಲ್ವೇ ಇಲ್ಲ. ಸಂಬಂಧಗಳಿಗೆ ಬೆಲೆ ಕೊಡುವಂಥದ್ದು ಹೆಣ್ಮಕ್ಕಳ ಲಕ್ಷಣ.
ಹೆಣ್ಮಕ್ಕಳೇ ನಾವಾಗಿ ಸುಮ್ಮನೆ ಜಗಳ ಮಾಡುವಂಥದ್ದು ಇರ್ಬೋದು, ಅಥವಾ ಏನೋ ಒಂದು ಸಣ್ಣ ಪುಟ್ಟ ಗಂಡಿನ ಕಡೆಯಿಂದ ಆಗ್ತದೆ, ಅದು ಸಹಜ. ಗಂಡ ಹೆಂಡತಿ ಅಂತ ಹೇಳಿದರೆ ಎಂತ ಹೇಳಿದ್ರೆ ಸಮಸ್ಯೆಗಳು ಬರದೇ ಇರುವುದೇ ಇಲ್ಲ. ಆದರೆ ಅದನ್ನು ತಾಳ್ಮೆಯಿಂದ ಪರಿಹರಿಸುವಂಥ ಗುಣವನ್ನು ಮಹಿಳೆ ಹೊಂದಿರಬೇಕು. ಅದರ ಜೊತೆಗೆ ನಾನು ಹೇಳುವಂಥದ್ದು ಅಂತ ಹೇಳಿದರೆ, ಈಗ ಮುಖ್ಯವಾಗಿ ಒಂದು ಹೆಣ್ಣಿನ ತಾಯಂದಿರೇ ಅಥವಾ ತಂದೆ ಸಹಕಾರ ನೀಡುವಂಥದ್ದು ಬಹಳ ದೊಡ್ಡ ತಪ್ಪು. ಏನೋ ಒಂದು ತಪ್ಪಾಗ್ತದೆ, ಗಂಡನಿಂದ ಇರ್ಬೋದು ಅಥವಾ ಅವನ ಮನೆಯಿಂದ, ಅದನ್ನು ಸುಧಾರಿಸಿಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡಬೇಕು. ಪ್ರತಿಯೊಂದಕ್ಕೂ ಪರಿಹಾರ ಅಂತ ಹೇಳಿದ್ರೆ ಇದು ವಿಚ್ಛೇದನ ಅಂತ ಆಗ್ತಾ ಇದೆ ಈಗ. ಹಾಗಾಗಿ ನಾನು ಹೇಳುವಂಥದ್ದು ಯಾಕಂತ ಹೇಳಿದ್ರೆ, ವಿಚ್ಛೇದನ ಅನ್ನುವಂಥದ್ದು ಕೊನೆಯ ಪರಿಹಾರ ಅಲ್ಲ. ಮೊದಲಿನವರಿಗೆ ಕೂಡ ಇಂತಹ ಒಂದು ದೌರ್ಜನ್ಯಗಳು ತುಂಬ ಆಗಿತ್ತು. ಅಂದರೆ ಅವರು ಸಹಿಸಿಕೊಂಡು ಹೋಗಿದ್ರು. ಅಷ್ಟೊಂದು ದೌರ್ಜನ್ಯ ಸಹಿಸಬೇಕು ಅಂತ ನಾನು ಹೇಳೋದಲ್ಲ, ಆದರೆ ಎಲ್ಲ ಸಣ್ಣ ಪುಟ್ಟ ವಿಚಾರಗಳನ್ನು ದೊಡ್ಡದು ಮಾಡದೆ ಅದನ್ನು ಹೊಂದಿಕೊಂಡು ಹೋಗುವಂಥ ಮನೋಭಾವನೆ ಈಗಿನ ಮಕ್ಕಳಲ್ಲಿ ಇಲ್ಲ. ಅದನ್ನು ಬೆಳೆಸಬೇಕು ಅನ್ನುವಂಥದ್ದು, ಕಷ್ಟದ ಅರಿವಾಗಬೇಕು ಮಕ್ಕಳಿಗೆ. ಅಂದರೆ ಎಲ್ರಿಗೂ ಇರುತ್ತೆ, ನಮಗೂ ದೌರ್ಜನ್ಯಗಳಿರ್ತದೆ. ನಾವು ಮದುವೆ ಆದ ವಸ್ತ್ರಲ್ಲಿ ಎಲ್ಲ ಸಮಸ್ಯೆಗಳನ್ನ ನಾವು ಎದುರಿಸಿ ಮೆಟ್ಟಿ ನಿಂತವರು, ಇಲ್ಲದ್ರೆ ನಾವು ಈ ಹಂತಕ್ಕೆ ಬರ್ತಾನೆ ಇರಲಿಲ್ಲ. ಅಂದರೆ ತಾಳ್ಮೆ ಅನ್ನೋದು ಬಹಳ ಮುಖ್ಯ. ಮತ್ತು ಅವರೇ ನಮ್ಮನ್ನು ಪ್ರೀತಿಸ್ತಾರೆ. ನಾವು ಮೊದಲಿಗೆ ಹೋಗಿ ಎಲ್ಲವನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇನ್ನೊಂದು ನಾನು ಹೇಳೋದಂತ ಹೇಳಿದ್ರೆ, ಅಪ್ಪ ಅಮ್ಮ ಇರ್ಬೋದು, ಅತ್ತೆ ಮಾವ ಇರ್ಬೋದು, ಅವರು ಕೂಡ ಬಂದ ಹುಡುಗಿಯನ್ನು ಒಳ್ಳೆಯ ಭಾವನೆಯಿಂದ ಬೆಳೆಸಬೇಕು. ಅದರ ಜೊತೆಗೆ ಈಗ ಒಂದು ಪರಿಸರದಲ್ಲಿ ಒಬ್ಬಳು ಹುಡುಗಿ ಬೆಳೆದಿರ್ತಾಳೆ, ಅವಳು ಪಾಪ ಅವಳ ರೀತಿ ನೀತಿಯಲ್ಲಿ ಇರ್ತಾಳೆ, ಅವಳ ಅಪ್ಪ ಅಮ್ಮ ಕಲಿಸಿರುವುದನ್ನು ಅವಳ ಮುದ್ದಿನಿಂದ ಬೆಳೆದಿರ್ತಾಳೆ. ಆದರೆ ಇನ್ನೊಂದು ಪರಿಸರಕ್ಕೆ ಬಂದಾಗ ಅವಳಿಗೆ ಹೊಂದಿಕೊಳ್ಳಿಕ್ಕೆ ಸಮಯ ಬೇಕು. ಆದರೆ ಬಂದಂತಹ ಅತ್ತೆ ಮಾವ ಏನು ಮಾಡ್ತಾರೆ, ಇವಳು ಅದು ಕೆಲಸ ಮಾಡೋದಿಲ್ಲ, ಇದು ಕೆಲಸ ಮಾಡೋದು ಅಂತ ದೂರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಥವಾ ಇನ್ನೊಬ್ಬರ ಹತ್ರ ಹೇಳುವಂಥದ್ದು ಇರ್ಬೋದು, ಅಥವಾ ಅವಳ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಇರ್ಬೋದು, ಅಥವಾ ಏನಾದರೂ ಒಂದು ಸಣ್ಣ ಪುಟ್ಟ ಕಾರಣಕ್ಕೆ ಜಗಳ ಮಾಡೋದು, ಅಥವಾ ಮಕ್ಕಳಾದ್ಮೇಲೆ ಮಕ್ಕಳನ್ನು ನೋಡ್ಕೊಳ್ಳದೇ ಇರೋದು, ಭೇದ ಭಾವ ಮಾಡೋದು, ಆ ರೀತಿಯ ಭಾವನೆಯನ್ನು ಯಾವತ್ತೂ ಮಾಡಬಾರ್ದು. ಯಾವತ್ತೂ ನಾವು ಹೆಣ್ಣು ಬಂದಮೇಲೆ, ಮನೆಗೆ ಬಂದಮೇಲೆ ಅವಳನ್ನು ಮಗಳಾಗಿ ನೋಡಿದರೆ, ಮತ್ತು ಅವಳ ಮಕ್ಕಳನ್ನು ತನ್ನ ಮಕ್ಕಳು ಅಂತ ನೋಡಿ ಅವರನ್ನು ಕೂಡ ಅವರಿಗೆ ಪ್ರೋತ್ಸಾಹ ಕೊಟ್ಟರೆ ಅವರು ಕೂಡ ಪ್ರೀತಿಯಿಂದ ಇರಲಿಕ್ಕೆ ಸಾಧ್ಯತೆ ತುಂಬ ಉಂಟು ಅಲ್ವಾ. ಅದು ಪ್ರಾಯದವರು ಕೂಡ ಯೋಚನೆ ಮಾಡಬೇಕು. ಈಗ ಒಂದು ಹೆಣ್ಣು ಮಗಳು ಸಾಧನೆ ಮಾಡ್ತಾಳೆ ಅಥವಾ ಅವಳು ಏನೋ ಕೆಲಸ ಮಾಡಬೇಕು ಅಂತ ಆಸೆ ಪಡ್ತಾಳೆ, ಆಗ ನಾವು ಅವಳಿಗೆ ಪ್ರೋತ್ಸಾಹ ಕೊಡುವಂಥದ್ದು ಅಪ್ಪ ಅಮ್ಮನ ಕರ್ತವ್ಯ ಮತ್ತು ಅತ್ತೆ ಮಾವನ ಕರ್ತವ್ಯ ಕೂಡ ಆಗಿರ್ತದೆ. ಒಂದು ಮಗುವನ್ನು ಈಗ ನಾವೀಗ ಸಣ್ಣ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಮನೆಯಲ್ಲಿರ್ತಾರೆ, ಆ ಮಕ್ಕಳನ್ನು ಬಿಟ್ಟು ಹೋಗುವಂಥದ್ದು ಎಷ್ಟು ಕಷ್ಟ ಅಂತ ಆ ಒಂದು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರ್ತದೆ. ಆ ಸಂದರ್ಭದಲ್ಲಿ ಅತ್ತೆ ಮಾವ ಅಥವಾ ಯಾರಾದರೂ ಸಹಕಾರ ಕೊಟ್ಟರೆ ಅವರಿಗೆ ಕಷ್ಟ ಅಂತ ಅನಿಸೋದಿಲ್ಲ. ಬೆಳಿಲಿಕ್ಕೆ ಇವರು ಕೂಡ ಸಹಕಾರ ಕೊಡಬೇಕು, ಇಲ್ಲಾದ್ರೆ ತುಂಬಾ ಕಷ್ಟ ಉಂಟು. ಹೌದು ಹೌದು, ಖಂಡಿತ ನೀವು ಹೇಳಿದ್ರಿ. ಈಗ ಎಷ್ಟೋ ಜನ ಹೆಣ್ಮಕ್ಳು ಸಾಧನೆಯ ಹಾದಿಯಲ್ಲಿ ಇರ್ತಾರೆ, ಆದ್ರೆ ಸಡನ್ ಆಗಿ ಹೆಣ್ಮಕ್ಳಿಗೆ ಬರುವಂತಹ ಒಂದು ಸಮಸ್ಯೆ ಮದುವೆ ನಂತರ ಆ ಸಾಧನೆ ಅನ್ನುವಂಥದ್ದು ಎಲ್ಲೋ ತುಂಬಾ ಜನ ಬಿಟ್ಬಿಡ್ತಾರೆ, ಅದನ್ನ ಮಾಡೋಕ್ಕಾಗಲ್ಲ ಅಂತ. ಸೊ ಅಂತ ಮಹಿಳೆಯರಿಗೆ ಏನ್ ಹೇಳ್ತೀರಿ ಅಂತ ನೀವು? ನಾನು ಹೇಳುವಂತದಂತ ಹೇಳಿದ್ರೆ, ನಾನೊಂದು ತಮಾಷೆಯಾಗಿ ಸಹ ತಗೊಳ್ಬೋದು, ನೀವು ಸೀರಿಯಸ್ ಆಗಿ ಬೇಡ ಇದನ್ನು ತಗೊಳ್ಳೋದು ಅಲ್ಲ. ಸೀರಿಯಸ್ ಅಂತ ತಗೊಂಡ್ರು ಸಹ ಒಳ್ಳೇದೇ. ಅಂದ್ರೆ ಹೆಣ್ಮಕ್ಕಳಿಗೆ ನಾನು ಹೇಳುವಂಥದ್ದು ಆಯಾ ವಯಸ್ಸಿಗೆ ಮದುವೆ ಆದ್ರೆ ಒಳ್ಳೇದು ಅಂತ ಹೇಳುದು. ಎಷ್ಟು ವರ್ಷ ಅಂತ ಹೇಳ್ತೀರಿ? ನಾನು ಹೇಳುವಂಥದ್ದು, ನನಗೆ ಈಗ ವಯಸ್ಸಾಗಿದ್ದು, ನನ್ನ LLB ಓದ್ತಾ ಇರುವಾಗ ನನಗೆ ಮದುವೆ ಆಯಿತು. ಆಗ ನಮಗೆ ಅಷ್ಟೊಂದು ಜ್ಞಾನ ಇರೋದಿಲ್ಲ, ಮದುವೆ ಅಂದ್ರೆ ಏನು, ಹೇಗಿರಬೇಕು, ಯಾವ ರೀತಿನ. ಆದರೆ ನಾವು ಸುಧಾರಿಸ್ಕೊಂಡು ಹೋಗ್ತೇವೆ. ಅಂದರೆ ನಮ್ಮ ತಲೆಯಲ್ಲಿ ಏನಿರೋದಿಲ್ಲ. ಆದರೆ ವಿದ್ಯಾಭ್ಯಾಸ ಮುಗಿದ ನಂತರ ನಾವು 2 ವರ್ಷ 3 ವರ್ಷ ಜಾಬ್ ಮಾಡ್ತೀವಿ. ಆಗ ನಮಗೆ ಪ್ರಪಂಚದೆಲ್ಲ ಅರಿವಾಗ್ತದೆ. ಆಗ ನಮ್ಮಲ್ಲಿ ಹುಡುಕಾಟ ಸ್ಟಾರ್ಟ್ ಆಗ್ತದೆ. ಏನು, ಇದಕ್ಕಿಂತ ಇದು ಚೆನ್ನಾಗಿದ್ರೆ ಚೆನ್ನಾಗಿರ್ತಿತ್ತು, ಇದಕ್ಕಿಂತ ಇವರು ಚೆನ್ನಾಗಿದ್ರೆ ಚೆನ್ನಾಗಿರ್ತಿತ್ತು, ಆ ರೀತಿಯ ಭಾವನೆ ಹೆಣ್ಮಕ್ಳಲ್ಲಿ ತುಂಬಿ ಹೋಗ್ತದೆ. ಹಾಗಾಗಿ ಅದು ಆ ಒಂದು ಭಾವನೆಯೇ ನಮ್ಮ ಜೀವನವನ್ನು ನಾಶ ಮಾಡ್ತಾ ಇದೆ ಅನ್ಕೊಳ್ತೀನಿ ನಾನು. ಯಾಕಂತ ಹೇಳಿದ್ರೆ ಹೋದ ಕೂಡಲೇ ಅವರಿಗೆ ಆ ಸ್ಪಂದನ ಸಿಗೋದಿಲ್ಲ. ನೋಡಿ, ನಾವು ಗಂಡಿನಿಂದ ನಿರೀಕ್ಷೆ ಮಾಡುವಂಥದ್ದು, ಹೆಣ್ಮಕ್ಳು ಭಾವನೆಯಲ್ಲಿ ಬೆಳೀತಾ ಇರ್ತಾರೆ. ನನ್ನ ಗಂಡ ಹಾಗಿರ್ಬೇಕು, ನನ್ನ ಗಂಡ ಇದರಲ್ಲಿ ಆಕಾಶದಲ್ಲಿ ತೇಲಾಡಿಸ್ಬೇಕು, ನನ್ನ ಗಂಡ ಯಾವಾಗಲೂ ಮೂವಿಗೆ ಕರ್ಕೊಂಡು ಹೋಗ್ತಾ ಇರ್ಬೇಕು, ಅಥವಾ ತಿರುಗಾಟಕ್ಕೆ ಕರ್ಕೊಂಡು ಹೋಗ್ತಾ ಇರಬೇಕು, ಅಥವಾ ಏನೋ ತಿನ್ಲಿಕ್ಕೆ ಏನಾದರೂ ಹೊರಗಡೆಯೇ ಹೋಗ್ಬೇಕು, ಮನೆಯಲ್ಲಿ ಅಡಿಗೆ ಮಾಡಬಾರ್ದು. ಆ ರೀತಿಯ ಒಂದು ಭಾವನೆಯಲ್ಲಿ ಹೆಣ್ಮಕ್ಳು ಬೆಳೀತಾ, ಅಂದ್ರೆ ಅದನ್ನೇ ನೋಡ್ತಾ ಕಲಿತಾರೆ ಕೆಲವರು. ಹಾಗಾಗಿ ಅದು ಪೂರೈಕೆ ಆಗದಿದ್ದಾಗ ಹೆಣ್ಮಕ್ಳಿಗೆ ನೋವಾಗುವಂಥದ್ದು ಇರ್ಬೋದು, ಅಥವಾ ಅದನ್ನು ನನ್ನ ಗಂಡ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಹೇಳುವಂಥದ್ದು, ಅಥವಾ ಸ್ವಲ್ಪ ಆ ರೀತಿಯ ಬೆಳವಣಿಗೆ ಇರ್ಬೋದು ಅಂತ ನನ್ನ ಭಾವನೆ. ಗೊತ್ತಾಯ್ತಾ? ಅದೀಗ ಅಚೀವ್ಮೆಂಟ್ ಇಂದ ಬಂದಾಗ ಮದುವೆ ಅನ್ನುವಂಥ ಕಡಿವಾಣ ಹಾಕುತ್ತಾ, ಅಥವಾ ಇಲ್ಲ ಹೆಣ್ಮಕ್ಳೆಲ್ಲೋ ಮೆಂಟಲಿ ವೀಕ್ ಆಗ್ತಾರ ಅಂತ ಮದ್ವೆ ಅಂತ ವಿಷಯ ಅದಂತ ಹೇಳಿದ್ರೆ ಅವರಿಗೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏನಂತ ಹೇಳಿದ್ರೆ, ಈ ಕಷ್ಟಗಳು ಎಷ್ಟೇ ಶ್ರೀಮಂತರಿರ್ಬೋದು ಮೇಡಮ್, ಎಷ್ಟೇ ಬೇಕಾದಷ್ಟು ಇದ್ದಿರಬಹುದು, ಆದರೆ ಅವರವರ ಜವಾಬ್ದಾರಿಯನ್ನು ಅವರೇ ಮಾಡಬೇಕಲ್ಲ. ಈಗ ಮಕ್ಕಳ ಜವಾಬ್ದಾರಿಯನ್ನು ಒಬ್ಬ ತಾಯಿಯಾಗಿ ಅವಳೇ ಪೂರೈಸಬೇಕು. ಈಗ ಕೆಲವರಿಗೆ ಅಂದರೆ ಹೆತ್ತ ಮಗುವನ್ನು ಬಿಟ್ಟು ಹೋಗಿರ್ತಾರೆ, ಸಣ್ಣ ಮಗುವನ್ನೇ ಕೆಲಸಕ್ಕೆ ಬಿಟ್ಟು, ಆಗ ನೋಡಿಕೊಳ್ಳೋರು ಇರ್ತಾರೆ, ತಾಯಿ ಇರ್ತಾರೆ, ಅತ್ತೆ ಇರ್ತಾರೆ, ಯಾರಾದರೂ ಇರ್ತಾರೆ ನೋಡಿಕೊಳ್ಳೋರು. ಆಗ ಅಲ್ಲಿ ಹೋದ, ಈಗ ಯಾರೇ ಒಬ್ಬರು ಲೇಡಿ ಹೋಗಿರ್ತಾರೆ ಕೆಲಸಕ್ಕೆ,
ಎಲ್ಲ ಮರ್ತಿರ್ತಾರೆ. ಮಗುವನ್ನು ಬೆಳೆಸೋದು ಹೇಗೆ ಅಂತ ಗೊತ್ತಿರೋದಿಲ್ಲ. ಎಲ್ಲ ಕಷ್ಟವನ್ನು ಅನುಭವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಅತ್ತೆ ಅಥವಾ ತಾಯಿ ತೀರ್ಕೊಂಡ್ಬಿಟ್ರು, ಆ ಮಗುವನ್ನು ನೋಡ್ಕೊಳ್ಬೇಕು ಇವರೆಲ್ಲ. ಆಗ ಇವರಿಗೆ ಕಷ್ಟ ಆಗ್ತದೆ. ಹೇಗೆ ನನಗೆ ಅದನ್ನು ನಿಭಾಯಿಸ್ಲಿಕ್ಕೆ ಕಷ್ಟ, ಇದನ್ನು ನಿಭಾಯಿಸ್ಲಿಕ್ಕೆ ಕಷ್ಟ ಅಂತ. ಆದರೆ ಅದನ್ನು ಎರಡನ್ನೂ ಸಮಾನವಾಗಿ ತೂಗಿಸ್ಬೇಕಾದ್ರೆ ನಮಗೆ ಕೂಡ ಅರಿವಿರಬೇಕು. ಆ ಮಗುವನ್ನು ಬೆಳೆಸೋದು ಹೇಗೆ, ಮನೆ ಕೆಲಸ ಮಾಡೋದು ಹೇಗೆ, ಗೊತ್ತಾಯ್ತಾ, ಒಬ್ಬರು ಇದ್ದಾಗ ಹೇಗೆ ನಾವು ಇಂಡಿಪೆಂಡೆಂಟ್ ಆಗಿ ಹೇಗೆ ಬದುಕ್ಬೋದು. ಅದು ಚಾಲೆಂಜ್ ಲೈಫ್ ಇದೆ. ನಾವು ಸುಮ್ಮನೆ ಸಾಧನೆ ಅಂತ ಹೇಳಿದ್ರೆ ಮನೇಲೆಲ್ಲ ಮಾಡಿಕೊಡೋರಿದ್ರೆ ನಾವೆಂತ ಸಾಧನೆ ಮಾಡೋದು? ಖಂಡಿತ ಅಲ್ವಾ? ನಾವು ಮನೆಯಲ್ಲೆಲ್ಲ ಊಟ ತಿಂಡಿ ಎಲ್ಲ ರೆಡಿ ಮಾಡಿ ಕೊಡ್ತಾರೆ, ನಾವು ಹೋಗಿ ಹೊರಗಡೆ ಹೋಗಿ ಏನೋ 4 ಸುತ್ತಾಡಿ ಬಂದ್ರೆ ಅದು ಸಾಧನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮನೆಯನ್ನು ನಿಭಾಯಿಸಿ ಹೊರಗಡೆ ಬಂದು ಏನ್ ಮಾಡ್ತೀವಿ ಅದು ಸಾಧನೆ. ಸವಾಲುಗಳ ಜೊತೆ ಸಾಧಿಸಿದ್ರೆ ಮಾತ್ರ ಅದು ಸಾಧನೆ ಅಂತ ಕರೆಸ್ಕೊಳ್ಳೋದು. ಓಕೆ ಓಕೆ. ಈಗ 15 ವರ್ಷದ ವಕೀಲ ವೃತ್ತಿ ಮೇಡಮ್, ತುಂಬಾ ಕೇಸಸ್ಗಳನ್ನು ನೀವು ನೋಡಿರಬಹುದು. ಅದರಲ್ಲಿ ಯಾವ್ದಾದ್ರು ಒಂದು ಘಟನೆಗಳು ನೆನಪಿಗೆ ಇರುವಂತದ್ದು, ಒಂದು ನೋವು ಕೊಟ್ಟಿರುವಂತದ್ದು ಅಥವಾ ಖುಷಿ ಕೊಟ್ಟಿರುವಂತದ್ದು ತುಂಬಾ ಇದೆ. ಅದು ಅದರಲ್ಲೂ ಹೆಣ್ಮಕ್ಳು ಜಾಸ್ತಿ ನನಗೆ ಹತ್ರ, ಹಾಗಾಗಿ ಅವರೇ ಜಾಸ್ತಿ ಬರ್ತಾರೆ. ಅವರ ನೋವನ್ನು ನನ್ನ ಹತ್ರ ಹೇಳ್ಕೊಂಡಾಗ ನಾನು ಅತ್ತಿದ್ದು ಇದೆ ಮೊದಲು ಅಂತ ಹೇಳಿದ್ರೆ ನಮಗೆ ಅನುಭವಗಳು ಸ್ವಲ್ಪ, ನಾನು ಹೇಳಿದಲ್ಲ, ಪ್ರಾಕ್ಟಿಕಲ್ ಆಗಿ ನಾವು ಅನುಭವಿಸಿದಾಗ ಮಾತ್ರ ನಮಗೆ ಅರ್ಥವಾಗುವಂಥದ್ದು. ಕೆಲವರು ಸುಳ್ಳು ಪ್ರಕರಣಗಳನ್ನು ತರ್ತಾರೆ, ಅದನ್ನು ನಾವು ಸತ್ಯ ಅಂತ ನಂಬಿ ಫಸ್ಟಿಗೆ ನಾವು ಮೊದಲಿಗೆ ವೃತ್ತಿಗೆ ಬರುವಾಗ ಅದನ್ನು ಸತ್ಯ ಅಂತ ನಮಗೆ ನಾವು ಕಣ್ಣೀರು ಹಾಕಿ ನಾವು ಟೆನ್ಷನ್ ಮಾಡಿ ನಾವು ರಾತ್ರಿ ಇಡೀ ನಿದ್ದೆ ಮಾಡದೆ ಇದ್ದಿದ್ದು ಇದೆ. ಮರುದಿವಸ ಏನು ಹೇಳೋದು ಅವರಿಗೆ, ಯಾವ ರೀತಿ ಉತ್ತರ ಕೊಡೋದು, ಹೇಗೆ ಪರಿಹರಿಸುವುದು ಅಂತ ಹೇಳಿ. ಆದರೆ ಈಗೀಗ ಅಭ್ಯಾಸ ಆಗಿ ಯಾವುದು ಸರಿ ಯಾವುದು ತಪ್ಪು ಎಲ್ಲ, ಅಂದರೆ ಎಲ್ಲ ಮನಸ್ಥಿತಿಯವರು ಅರ್ಥ ಮಾಡಿಕೊಳ್ಳುವ ಒಂದು ಗುಣ ಇರುವುದು ವಕೀಲರಿಗೆ ಮಾತ್ರ ಅಂತ ಹೇಳಿದರೆ, ನಾವು ಅಷ್ಟು ಸಬ್ಜೆಕ್ಟನ್ನು ಓದಿರ್ತೀವಿ. ಅದರ ಜೊತೆಗೆ ಎಲ್ಲ ಸಬ್ಜೆಕ್ಟ್, ಈಗ ವೈದ್ಯಕೀಯ ಇರ್ಬೋದು, ಎಲ್ಲ ಕ್ಷೇತ್ರದನ್ನು ನಾವು ನೋಡಿರ್ತೀವಿ. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಎಂತ ಹೇಳ್ತೇವೆ ಕೌನ್ಸಿಲಿಂಗ್ ಅಂತ, ಆ ರೀತಿಯ ಒಂದು ಭಾವನೆಯನ್ನು ನಮಗೆ ಅರ್ಥವಾಗುವ ರೀತಿಯಲ್ಲಿ ಅವರು ಇರ್ತಾರೆ ಅಂತ ಹೇಳಿದರೆ ಅವರ ಬಾಯನ್ನು ಬಿಡಿಸುವಂಥದ್ದು ಇರ್ಬೋದು. ಈಗ ಗಂಡ ಹೆಂಡತಿ ಸಮಸ್ಯೆ ಅಂತಿದ್ರೆ, ನೀವೀಗ ನಿಮ್ಮ ವಿಷಯವನ್ನು ನನ್ನ ಹತ್ರ ಹೇಳ್ತೀರಿ, ನೀವು ನಿಮ್ಮದೇ ಸರಿಯಾಗಿರ್ತದೆ ಅಲ್ವಾ, ಅವನು ಹೇಳುವಂಥ ವಿಚಾರ ಅವನಿಗೆ ಸರಿಯಾಗಿರ್ತದೆ. ಆದರೆ ಇಬ್ಬರನ್ನು ಯಾವ ರೀತಿ ಸರಿ ಮಾಡೋದು ಅಥವಾ ಇಬ್ಬರ ಭಾವನೆಗಳು ಯಾವ ರೀತಿ ಇದೆ ಅದು ಅರ್ಥ ಆಗೋದು ನಮಗೆ ಅರ್ಥ ಆಗ್ತದೆ. ಆ ರೀತಿಯಾಗಿ ಕೆಲವೊಂದು ಪ್ರಕರಣಗಳು ತುಂಬ ಇದೆ ಮೇಡಮ್, ತುಂಬ ಅಂತ ಹೇಳಿದರೆ ಅದು ಲೆಕ್ಕ ಇಲ್ಲ. ನಾವು ಉಚಿತವಾಗಿ ಕೂಡ ಮಾಡಿರುವಂಥದ್ದಿದೆ, ಎಷ್ಟೋ ಬಡವರಿಗೆ ಹೆಲ್ಪ್ ಮಾಡಿರುವಂಥದ್ದು ಇರ್ಬೋದು. ಕೆಲವು ನೆನಪಿಗೆ ಅಂತ ಹೇಳಿದರೆ ತುಂಬ ಇದೆ, ಯಾವುದು ಅಂತ ಹೇಳಿ ನಾನು ಅದನ್ನು. ಯಾವುದಾದ್ರು ನೋವಾಗಿದೆ ಈ ಒಂದು ಪ್ರಕರಣವನ್ನ ನನ್ನಿಂದ ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತದೇನಾದ್ರೂ ಘಟನೆಗಳಿದೆಯಾ, ಅಥವಾ ನಾನು ಕೈ ಬಿಟ್ಟ ಈ ಕೇಸನ್ನ ಅಂತದೇನಾದ್ರು? ನಾನು ನೀವು ಕೇಳಿದ್ದು ಒಳ್ಳೆಯದಾಯಿತು. ನಾನು ಆಪ್ತ ಸಮಾಲೋಚಕೆಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದಲ್ಲಿ ತುಂಬ ವರ್ಷದಿಂದ ಅಂತ ಹೇಳಿ ಮಂಗಳೂರು ಇರ್ಬೋದು, ವಿಟ್ಲ ಇರ್ಬೋದು, ಇಲ್ಲಿ ಬಂಟ್ವಾಳದಲ್ಲಿ ಮಾಡ್ತಾ ಇದ್ದೆ. ಅಂದರೆ ಎಲ್ಲರ ಬೇಡಿಕೆ ಜಾಸ್ತಿ ನನ್ನದೇ ಆಗಿತ್ತು ಅಂತ ಹೇಳಿದರೆ, ಕ್ಲೈಂಟ್ಸ್ಗಳಿಗೆ ಕೂಡಲೇ ನಾನು ಟಚ್ ಆಗ್ತಾ ಇದ್ದೆ, ಅವರ ಭಾವನೆಗಳಿಗೆ ನಾನು ಬೆಲೆ ಕೊಡ್ತಾ ಇದ್ದೆ. ಅದರ ಜೊತೆ ಅವ್ರು ನನ್ನ ಜೊತೆ ತುಂಬ ಮಿಂಗಲ್ ಆಗ್ತಿದ್ದು. ಆಫೀಸಲ್ಲಿ ಕೂಡ ಅವರು ಬಂದರೆ ಒಳ್ಳೆದಿತ್ತು, ಅವರು ಅದನ್ನು ಮುಗಿಸ್ತಾರೆ, ಆ ಕೇಸನ್ನು ಪರಿಹಾರ ಮಾಡ್ತಾರೆ ಅನ್ನೋ ಭಾವನೆ ಎಲ್ಲೇ ಅವ್ರು ನನಗೆ ಕರೀತಾ ಇದ್ರು. ಆ ಸಂದರ್ಭದಲ್ಲಿ ಒಂದು ಕೇಸ್ ಅಂತ ಹೇಳಿದ್ರೆ ಗಂಡ ಹೆಂಡತಿಯ ಜಗಳ, ಅದರಲ್ಲಿ ಮೂರನೆಯವರು ತಲೆ ಹಾಕ್ತಾರೆ ಅಂತ ಹೇಳಿದರೆ ಅವರಿಗೆ ಸರಿ ಇಲ್ಲ ಅಂತ ಹೇಳಿ ಎಂತ ಹೇಳ್ತಾರೆ, ಅವನಿಗೆ ಬೇರೆ ಹೇಳಿಕೊಡೋದು, ಇವಳಿಗೆ ಬೇರೆ ಹೇಳಿಕೊಡೋದು. ಅಲ್ಲಿ ಏನಾಗುತ್ತೆ, ಮಗಳು ಅಥವಾ ಮಗ ಸಫರ್ ಆಗ್ತಾರೆ ಅಂತ ಹೇಳಿ ಇವರಿಗೆ ಯೋಚನಾ ಶಕ್ತಿ ಇಲ್ಲ. ಇವರು ಗಂಡ ಹೆಂಡತಿ ಜಗಳ ಮಾಡ್ತಾ ಇರ್ತಾರೆ, ಅದರ ಜೊತೆಗೆ ಇನ್ನೊಬ್ಬರ ಹತ್ರ ಹೇಳ್ತಾರೆ. ಅಲ್ಲಿ ಏನಾಗುತ್ತೆ, ಅವರು ಹುಳಿ ಹಿಂಡುವ ಕೆಲಸ ಮಾಡ್ತಾರೆ, ಇವರಿಗೆ ತಲೆಗೆ ಹೋಗಲಿಲ್ಲ. ಕೊನೆಗೆ ಹೀಗೆ ಆಗಿ ಹೆಂಡತಿಯನ್ನು ಹುಚ್ಚಿಯ ಮಟ್ಟಕ್ಕೆ ತಂದು ನಿಲ್ಲಿಸ್ತಾರೆ. ಆಮೇಲೆ ಅವರನ್ನೇ ದೂರ ಮಾಡಲಿಕ್ಕೆ ನೋಡಿರುವಂಥದ್ದು ಇರ್ಬೋದು, ಅಥವಾ ಅದನ್ನು ನಾನು ಕೂರಿಸಿ ಆ ಮಗುವನ್ನು ಕೂಡ ತಾಯಿಯಿಂದ ದೂರ ಮಾಡಿರುವಂಥದ್ದು, ಅದೆಲ್ಲ ತುಂಬ ನೋವಿನ ವಿಚಾರ. ನೀವು ಕೇಳಿದಾಗ ನನಗೆ ನೆನಪಾಯ್ತು, ಅಂಥದ್ದು ತುಂಬ ನಡೆದಿದೆ ಅಂತ ಹೇಳಿದರೆ. ಅಂಥ ಕ್ರೂರಿಗಳು ಕೂಡ ಇದ್ದಾರೆ ಅಂತ ಹೇಳಿದರೆ, ಮಗುವಿನಿಂದ ತಾಯಿಯನ್ನು ದೂರ ಮಾಡಿ ಮಗಳ ತಲೆಯಲ್ಲಿ ಬೇರೆಯೇ ಹುಟ್ಟಿಸಿ ಮಗಳು ತಾಯಿ ಹುಚ್ಚಿ ಆಗುವಾಗೆ ಮಾಡಿ, ಆ ರೀತಿಯ ಒಂದು ಪ್ರಕರಣಗಳು ಕೂಡ ಈ ಸಮಾಜದಲ್ಲಿ ಇದೆ ಅನ್ನುವಂಥದ್ದು. ತುಂಬ ಪ್ರಯತ್ನ ಪಟ್ಟೆ ಅದಕ್ಕೆ. ನಿಮ್ಮ ವೃತ್ತಿಯ ಜೊತೆಗೆ ಸಮಾಜದಲ್ಲಿ ಒಂದಷ್ಟು ಸೇವಾ ಕಾರ್ಯಗಳನ್ನು ಕೂಡ ಮಾಡಿರುವಂತಹದ್ದು ನೀವು. ವಾತ್ಸಲ್ಯ ಮಹಿ ಒಂದೊಂದು ಸಂಸ್ಥೆಯನ್ನು ತೆರೆದಿರುವಂಥದ್ದು, ಆ ಒಂದು ಸಂಸ್ಥೆ ಹೇಗೆ ಹುಟ್ಕೊಳ್ತು, ಯಾವ ಒಂದು ಕಾರಣಕ್ಕೋಸ್ಕರ ಹುಟ್ಕೊಳ್ತು? ನಾನು ಈಗಾಗಲೇ ಹೇಳಿದೆ, ನನ್ನ ಅಪ್ಪ ಸ್ವಲ್ಪ ಸಮಾಜ ಸೇವೆಯಲ್ಲಿದ್ದರು, ಮತ್ತು ಅವರಿಗೆ ಕನಿಕರ ಜಾಸ್ತಿ. ನಮಗೆ ಕೂಡ ಯಾರೇ ಬಡವರು ಬರಲಿ ಅಥವಾ ಯಾರಾದರೂ ಒಂಥರ ಬೇರೆ ರೀತಿಯಲ್ಲಿ ಇದ್ದಂಥ, ಈಗ ಅಂಗವೈಕಲ್ಯದವರು ಇರ್ತಾರೆ, ನಮಗಿಂತ ಸ್ವಲ್ಪ ನಮಗೆ ಎಲ್ಲವನ್ನು ಕೊಟ್ಟಿದ್ದಾರೆ, ದೇವರ ದಯದಿಂದ ಎಲ್ಲ ಇದೆ ನಮಗೆ ಅಲ್ವಾ. ನಾವಾದರೂ ಕೊರಗ್ತೀವಿ, ನಮಗೇನೋ ಕಡಿಮೆ ಆಗಿದೆ, ಅದು ಕಡಿಮೆ ಆಗಿದೆ. ಆದರೆ ನಮಗಿಂತ ಕೆಳಗಿನ ವರ್ಗದವರ ನೋಡಿದಾಗ ನಮಗೆ ಅದು ಕರುಣೆ ಬರುವಂಥದ್ದು ಇರ್ಬೋದು, ಅಥವಾ ಇನ್ನೊಬ್ರಿಗೆ ಏನೋ ಸಹಾಯ ಮಾಡಬೇಕು ಅನ್ನುವಂಥದ್ದು. ನನಗೆ ಮಹಿಳೆಯರಂತ ಹೇಳಿದರೆ ತುಂಬ ಇಷ್ಟ. ಅಂದರೆ ಮೊದಲೆಲ್ಲ, ಈಗ ಇವನ್ ನನ್ನ ಅಪ್ಪ ಕೂಡ ಇರ್ಬೋದು ಅಥವಾ ಬೇರೆ ಗಂಡಸರು ಇರ್ಬೋದು, ಒಂದು ಹೆಣ್ಣು ಮಕ್ಕಳನ್ನು ಅಡಿಗೆ ಮನೆಗೆ ಮೀಸಲು ಅನ್ನುವಂತಹ ಒಂದು ಭಾವನೆಯಲ್ಲಿ ಇದ್ದವರು ಮೊದಲೆಲ್ಲ. ಆದರೆ
ಕೊಟ್ಟರು, ನಮಗೆಲ್ಲ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಈಗ ಅಮ್ಮನನ್ನೆಲ್ಲ ಆ ರೀತಿಯಾಗಿ ಅವ್ರು ನೋಡಿಕೊಂಡು ಬಂದಿರುವಂಥದ್ದು, ಅವರು ಹೇಳುವಂಥ ಮಾತುಗಳಿರ್ಬೋದು ಅಂತ ಹೇಳಿದ್ರೆ ಅವರಿಗೆ ಎಷ್ಟೋ ನೋವಾಗಿರ್ಬೋದು, ತಾಯಂದಿರಿಗಿರ್ಬೋದು ಅಥವಾ ಬೇರೆ ಬೇರೆ ಗಂಡಸರು ಮೊದಲೆಲ್ಲ ಹಾಗೆ ಮಾಡ್ತಾ ಇದ್ರು. ಒಂದು ಹೆಣ್ಮಕ್ಳು ಅಂತ ಹೇಳಿದ್ರೆ ಒಂದು ಅಡಿಗೆ ಮನೆಗೆ ಇರುವಂಥವ್ರು, ಅವರು ಯಾವುದೇ ಕೆಲಸಕ್ಕೆ ಲಾಯಕ್ಕಿಲ್ಲ ಅನ್ನುವಂತಹ ಒಂದು ಭಾವನೆಯಲ್ಲಿದ್ದವರು. ಆ ಸಂದರ್ಭ ಅದನ್ನೆಲ್ಲ ನೋಡಿಕೊಂಡು ಬರ್ತಾ ಇದ್ದೆ. ನಾನು ಒಬ್ಳು ಹೆಣ್ಮಗಳಲ್ವಾ, ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಹೇಳಿ ನನ್ನ ಮನಸ್ಸಲ್ಲಿ ಏನೋ ಒಂದು ಗಟ್ಟಿತನ ಹುಡ್ತಾ ಇತ್ತು ಮೊದಲಿಂದ, ಸಣ್ಣದ್ರಿಂದಲೇ ಕೂಡ. ಹೆಂಡತಿ ಅಂತ ಹೇಳಿದ್ರೆ ಸರಿ ಅಷ್ಟು ಕೀಳಾಗಿ ನೋಡ್ತಾ ಇದ್ರು, ಅದನ್ನೆಲ್ಲ ನೋಡ್ತಾ ಇದ್ದೆ. ಮತ್ತೆ ನಾನು ವೃತ್ತಿಗೆ ಬರಬೇಕಿದ್ರೆ ಕೂಡ ಈ ದೌರ್ಜನ್ಯ ಪ್ರಕರಣಗಳು ಬರ್ತಾ ಇತ್ತಲ್ಲ, ಆಗ ನನಗೆ ನೋಡ್ತಾ ಇದ್ದೆ ಏನಾದರೂ ಒಂದು ಮಾಡಬೇಕು ಹೆಣ್ಮಕ್ಳಿಗೋಸ್ಕರ ಅಂತ ಹೇಳಿ. ತುಂಬ ನೋವಾಗ್ತಾ ಇತ್ತು. ಹೀಗೆ ಯೋಚನೆ ಮಾಡಬೇಕಿದ್ರೆ ನನ್ನ ಒಬ್ಬರು ವಕೀಲರು ಹೇಳಿದರು, ನಿಮಗೆ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಉಂಟಲ್ಲ, ಇನ್ನು ಪಾಪದವರು ಅಂತ ಹೇಳಿದ್ರೆ ಕನಿಕರಲ್ಲ, ನೀವು ಯಾಕೆ ನಿಮ್ಮದೇ ಆದ ಟ್ರಸ್ಟನ್ನು ಓಪನ್ ಮಾಡಬಾರ್ದು ಅಂತ ಹೇಳಿದರು. ಹಾಗೆ ನಾನು ವಾತ್ಸಲ್ಯಮಯಿ ಮಹಿಳಾ ಅಭಿವೃದ್ಧಿ ಮತ್ತು ಸಂಶೋಧನಾ ಸಂಸ್ಥೆ ಅಂತ ಹುಟ್ಟು ಹಾಕ್ತೆ. ಆ ಸಂಸ್ಥೆಯ ಮೂಲಕ ಏನು ಮಾಡಿದೆ ಅಂತ ಹೇಳಿದರೆ, ತುಂಬ ಕ್ಯಾನ್ಸರ್ ಪೇಷಂಟ್ ಎಲ್ಲ ಇರ್ತಾರಲ್ಲ ಅಂತ ಹೇಳಿದ್ರೆ, ಕ್ಯಾನ್ಸರ್ ಪೇಷಂಟ್ ಅದೇ ಬರೀ ಮಹಿಳೆಯರಿಗೆ ಕೊಡುವಂಥದ್ದಲ್ಲ, ಅವರ ಗಂಡನಿಗೆ ಇರ್ಬೋದು, ಅವರ ಮನೆಯವರಿಗೆ ಯಾರಿಗೆ ಆದ್ರೆ ಅಂದರೆ ಆ ಮಹಿಳೆಗೆ ತಲುಪಬೇಕಷ್ಟೇ. ಗಂಡನಿಗೆ ಆದರೆ ಮಹಿಳೆಗೆ ತಲುಪಿದಾಗ ಆ ರೀತಿಯ ಪ್ರಕರಣಗಳನ್ನು ಹುಡುಕಿ, ಅಂಗವೈಕಲ್ಯ ಇರ್ಬೋದು ಅಥವಾ ಕಿಡ್ನಿ ವೈಫಲ್ಯ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗೊಳಪಟ್ಟಿರ್ತದೆ. ಇವನ್ ಗಂಡ ಹೆಂಡತಿ ಸಮಸ್ಯೆ ಇರ್ತದೆ, ಅದು ದೊಡ್ಡ ಮಾನಸಿಕ ಪ್ರಾಬ್ಲಮ್. ಅದು ಅಂದರೆ ಅವ್ರ ನೆಮ್ಮದಿ ಇರೋದಿಲ್ಲ ಅಂತ ಹೇಳಿದ್ರೆ, ಒಂದು ಮಗುವನ್ನು ನಾವು ದತ್ತು ಕೂಡ ತಗೊಂಡಿದ್ದೆ ನಾನು, ಹೆಣ್ಣು ಮಗುವನ್ನು. ಹಾಗೆ ಅಂತ ಕ್ಯಾನ್ಸರ್ ಪೇಷಂಟ್ ಅವರು ತೀರ್ಕೊಂಡಿದ್ರು. ಆಮೇಲೆ ಅವರ ಮಗುವನ್ನು ಕೂಡ ನಾವು ವಿದ್ಯಾಭ್ಯಾಸ ಕೊಡಿಸ್ತೇವೆ ಅಂತ ಹೇಳಿ ಹಾಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇಲ್ಲಿವರೆಗೆ ಬಂದಿದೆ. ಹಾಗೆ ಅದನ್ನು ಗುರುತಿಸಿದ ಕರ್ನಾಟಕ ಸರ್ಕಾರ ಅಂತ ಹೇಳಿ ಮಹಿಳಾ ಇಲಾಖೆಯವರು ನನ್ನನ್ನು ಗುರುತಿಸಿರುವಂಥದ್ದು. ನಾನಾಗಿ ಹೋಗಿದ್ದಲ್ಲ ಅದು ಅಂತ ಹೇಳಿದ್ರೆ, ಅದಾಗೆ ನಮ್ಮನ್ನು ಹುಡುಕಿಕೊಂಡು ಬರಬೇಕು ಅಂತ. ನಾನಾಗಿ ಯಾವುದೇ ಪ್ರಶಸ್ತಿಗಳ ಹಿಂದೆ ಇಷ್ಟರವರೆಗೆ ಹೋದವಳಲ್ಲ, ಅವರಾಗೆ ನಮ್ಮನ್ನು ಹುಡುಕಿಕೊಂಡು ಬಂದಾಗ ಅಂತ 6 ತಾರೀಕಿಗೆ ನನಗೆ ಕಾಲ್ ಬರುತ್ತೆ. 8ನೇ ತಾರೀಕಿಗೆ ಪ್ರಶಸ್ತಿ ಇತ್ತು, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ. 6 ತಾರೀಕಿಗೆ ಕಾಲ್ ಬಂದಾಗ ನಾವು ಮತ್ತೆ ಹೊರಟು ಇಲ್ಲಿಂದ ಹೋಗಿರುವಂತ. ಓಕೆ, ಇವಾಗ ಹೇಳ್ತಾರೆ ಮಹಿಳೆ ಅಬಲೆ ಅಂತ ಒಪ್ಕೊಳ್ತೀರಾ? ಮಹಿಳೆ ಅಬಲೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಆದ್ರೆ ನಾವು ಅಳ್ತಾ ಕೂತ್ರೆ ಅಬಲೇನೆ. ಖಂಡಿತ. ಯಾರೋ ಏನೋ ಹೇಳ್ತಾರೆ ನನ್ನಿಂದ ಸಾಧ್ಯ ಇಲ್ಲ, ಎಷ್ಟೋ ಜನ ಇರ್ತಾರೆ, ಈಗಲೂ ಇದ್ದಾರೆ, ಅವರಿಂದ ಸಾಧ್ಯ ಉಂಟು. ನನಗೆ ಅದು ಬೇಜಾರಾಗುತ್ತೆ, ಸಿಟ್ಟು ಬರುತ್ತೆ ತುಂಬ. ಅಂತ ಹೇಳಿದ್ರೆ ನಾವೇ ಮಾಡ್ತೀವಿ, ಅವರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಆತ್ಮಸ್ಥೈರ್ಯ ಇರಬೇಕು, ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಳ್ಬೇಕು ಅಂತ. ಎಲ್ರಿಗೂ ಅದು ಬರೋದಿಲ್ಲ. ಸ್ವಲ್ಪ ಹೆದರಿಕೆ ಮನೋಭಾವ ಇರ್ಬೋದು ಅಥವಾ ಮನೆಯಲ್ಲಿ ಬೆಳೆಸಿರುವ ರೀತಿ ಇರ್ಬೋದು. ಅಂದ್ರೆ ಎಷ್ಟೇ ಇದ್ರೂ ಕೂಡ, ಶ್ರೀಮಂತರಾಗಿದ್ರು ಕೂಡ ಅವರ ಹತ್ರ ಬೇಕಾದಷ್ಟು ಸಣ್ಣದ್ರಿಂದ ಇದ್ದು ಅವರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಖಂಡಿತ. ಪೆಟ್ಟು ತಿಂದ್ರೆ ಮಾತ್ರ ಜಾಸ್ತಿ ನಮಗೆ ಹಠ ಬರುವಂಥದ್ದು. ಖಂಡಿತ. ಹೌದು, ಸುಖದಲ್ಲಿದ್ರೆ ಯಾವುದು ಬೇಡ. ನನಗೆ ನನ್ನ ಒಂದು ಭಾವನೆ ಏನು ಅಂತ ಹೇಳಿದ್ರೆ, ಸುಮ್ಮನೆ ಕೂರ್ಬೇಕಿತ್ತು. ಒಮ್ಮೆ ಅನಿಸುತ್ತೆ ಬೇಡ, ಇದೆಲ್ಲ ಬೇಡ, ಯಾವ ವರ್ಕ್ ಮಾಡೋದು ಬೇಡ, ನಮ್ಮ ಮನೆಯಲ್ಲೇ ಕೂರೋಣ ಹಾಗೆ ಹೇಗೆ ಅಂತ. ಆಗೋದಿಲ್ಲ, ಒಂದು ದಿನ ಸಹ ಕೂರ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ನೇಚರ್ ಹಾಗೆ ಬಂದ್ಬಿಟ್ಟಿದೆ. ಅಂದ್ರೆ ಎಲ್ಲೊಂದ್ ಕಡೆ ನಿಮ್ಮ ತಂದೆ ಕೂಡ ಸ್ಫೂರ್ತಿ ಅಂತಲೇ ಹೇಳ್ಬೋದಲ್ಲ? ಖಂಡಿತ ಖಂಡಿತ, ತಂದೆನೇ ಸ್ಫೂರ್ತಿ. ತಂದೆ ಅಂತ ಹೇಳಿದ್ರೆ ಹೆಣ್ಮಕ್ಕಳಿಗೆ ಭಾರಿ ಸಪೋರ್ಟ್. ಅವರು ಹೇಳ್ತಾ ಇದ್ರು ಮೊದಲೆಲ್ಲ, ನೀವು ನಿಮ್ಮ ಕಾಲ ಮೇಲೆ ನಿಲ್ಬೇಕು, ಸ್ವಾಭಿಮಾನದಿಂದ ಬದುಕಬೇಕು, ಯಾರ ಕೈಗೆ ಅಂದ್ರೆ ಮೊದ್ಲು ಅವರಿಗೆ ಗೊತ್ತಿತ್ತಲ್ಲ ಸಮಾಜದಲ್ಲಿ ಹೇಗಿರ್ತಾರೆ ಅಂತ, ಹೆಣ್ಮಕ್ಳನ್ನು ಹೇಗೆ ಬಳಸ್ಕೊಳ್ತಾರೆ ಅಂತ ಹೇಳಿದ್ರೆ. ಒಬ್ಬ ಪುರುಷ ನಮ್ಮಿಂದ ವೀಕ್ನೆಸ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅವನು ಯಾವ ರೀತಿ ಬೆಳೆಸ್ಕೊಳ್ತಾನೆ. ಆ ಪುರುಷನೇ ಬೇಕಾಗಿಲ್ಲ, ಹೆಣ್ಮಕ್ಳು ಕೂಡ ಇದ್ದಾರೆ ಅಂತವರು. ಹಾಗಾಗಿ ಆ ರೀತಿಯ ಯೋಚನೆಗಳು ಅವರಿಗೆ ಗೊತ್ತಿತ್ತು. ಹಾಗಾಗಿ ಅವರು ಮೊದಲೇ ಹೇಳ್ತಾ ಇದ್ರು ಸ್ವಾಭಿಮಾನದಿಂದ ಬದುಕಬೇಕು ಅಂತ ಹೇಳಿ. ಅವರೇ ಸ್ಫೂರ್ತಿ ಮುಖ್ಯವಾಗಿ. ಖಂಡಿತ ಖಂಡಿತ. ಮೇಡಮ್, ಇದ್ರ ಜೊತೆಗೆ ಸಾಧಾರಣ 1,000 ಮಕ್ಕಳಿಗೆ ನೀವು ಉಚಿತವಾಗಿ ನೃತ್ಯ ತರಬೇತಿಯನ್ನ ಮಾಡ್ಕೊಟ್ಟಿದ್ದೀರಾ. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಸಣ್ಣದು ನಾನು ಆಗ್ಲೇ ಹೇಳಿದಲ್ಲ, ಭಾರಿ ಇಂಟ್ರೆಸ್ಟ್ ನನಗೆ. ನಾನು ವಕೀಲ ವೃತ್ತಿಗಿಂತಲೂ ನನಗೆ ನೃತ್ಯ ಅಂತ ಹೇಳಿದ್ರೆ, ಸುಮ್ಮನೆ ಕೂತದಾಗಲೂ ಡ್ಯಾನ್ಸ್ ಮಾಡೋದು ಅಥವಾ ಮದುವೆ ಆದ ವಸ್ತ್ರಲ್ಲಿ ಕೂಡ, ಅಂದ್ರೆ ನನ್ನ ಗಂಡ ಅಥವಾ ಮನೆಯವರು ಬೈತಾ ಇದ್ರು ಏನಾಗಿದೆ ಅಂತೇಳಿ, ಅಡಿಗೆ ಮಾಡುವಾಗ ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು. ಅಂದ್ರೆ ಅವರು ಸಹ ಖುಷಿ ಪಡ್ತಾ ಇದ್ರು ಮತ್ತೆ ಮತ್ತೆ. ಅಂದ್ರೆ ನನ್ನ ಜೊತೆ ಸೇರಿದವರು ಮತ್ತೆ ಎಲ್ಲರೂ ಹಾಗೆ ಆಗ್ತಾರೆ. ನಾನು ಹೇಳುವಂಥದ್ದು, ಜೀವನದಲ್ಲಿ ಇರುವಷ್ಟು ದಿನ ಖುಷಿಯಾಗಿರ್ಬೇಕು. ನೀವು ನಿಮ್ಗೆ ಏನು ಎಂತ ಹೇಳ್ತಾರೆ, ಬರೀ ವಿದ್ಯೆ ಅಲ್ಲ, ಎಲ್ಲವನ್ನು ನಮ್ಮ ಇದರಲ್ಲಿ ರೂಢಿಸ್ಕೊಳ್ಬೇಕು. ನಮಗೆ ಟೆನ್ಷನ್ ಆದಾಗಿರ್ಬೋದು ಅಥವಾ ನಾವೇನೋ ನೋವಲ್ಲಿದ್ದಾಗ ಇದೆಲ್ಲ ನಮ್ಮನ್ನು ಮರೆಸುತ್ತೆ ಅಂತೇಳಿ. ಮತ್ತೆ ಡ್ಯಾನ್ಸ್ ಅನ್ನುವಂತ ನೀವೀಗ ಕೇಳಿದ್ರಿ, ಮಕ್ಕಳಿಗೆ ಅಂತ ಹೇಳಿದ್ರೆ ಡ್ಯಾನ್ಸ್ ಮಾಡುವಾಗ ನೋಡಿ, ಮಕ್ಕಳೊಟ್ಟಿಗೆ ಇರ್ಲಿಕ್ಕೆ ಆಗ್ತದೆ ನಮಗೆ. ಅವರೊಂದು ಡ್ಯಾನ್ಸ್ ಮಾಡುವಂಥದ್ದು, ನಾವು ಕೂಡ ಅವ್ರ ಜೊತೆ ಹೋಗುವಂಥದ್ದು, ನಾನು ಕೂಡ ಮಾಡುವಂಥದ್ದು ಡ್ಯಾನ್ಸ್. ಅದೊಂದು ಖುಷಿಯೇ ಬೇರೆ. ಇಡೀ ವರ್ಷಕ್ಕೆ ಸಾಕಾಗ್ತದೆ ನನಗೆ ಊಟ ಕೊಟ್ಟಾಗೆ ಅದು. ಅಂದ್ರೆ ಒಟ್ಟು ನಿಮ್ಗೆ ಮಕ್ಕಳು ಹಾಗೆ ಇರ್ಬೇಕು, ಮಕ್ಕಳ ಜೊತೆ ಇರ್ಬೇಕು ಅಷ್ಟೇ. ಓಕೆ ಓಕೆ ಮೇಡಮ್, ನೀವು ಮಾಡಿರುವಂತಹ ಇಷ್ಟೊಂದು ಗುರುತರವಾಗಿರುವಂತಹ ಕೆಲಸಗಳಿಗೆ ಸಾಕಷ್ಟು ಪ್ರಶಸ್ತಿಗಳು, ಸನ್ಮಾನಗಳು ನಿಮ್ಮನ್ನ ಬೆನ್ನತ್ತಿ ಬಂದಿದೆ. ಸೊ ಎಷ್ಟು ಖುಷಿ ಇದೆ.
ನಾನು ಅದನ್ನೆಲ್ಲ ದೊಡ್ಡದಂತ ತಿಳ್ಕೊಳ್ಳೋದೇ ಇಲ್ಲ. ಯಾಕಂತ ಹೇಳಿದ್ರೆ ಅದು ಆಗ್ತಾ ಹೋಗ್ತಾ ಇರ್ತದೆ. ನಾವೀಗ ಒಂದು ಸಾಧನೆ ಮಾಡಿದಾಗ ಒಬ್ರು ಕರೆಯುವಂತ, ಸನ್ಮಾನ ಮಾಡುವಂಥದ್ದನ್ನು ನಾವು ಅಹಂಕಾರವಾಗಿ ಯಾವತ್ತು ತಗೊಳ್ಬಾರ್ದು. ಇನ್ನೇನೋ ಸಾಧನೆ ಮಾಡ್ಬೇಕು. ಈಗ ನನಗೆ ರಾಜ್ಯ ಪ್ರಶಸ್ತಿ ಬಂದಿತ್ತು, ಆ ಸಂದರ್ಭದಲ್ಲಿ ನನಗೆ ಜವಾಬ್ದಾರಿ ಜಾಸ್ತಿ ಆಯ್ತು. ಯಾಕಂತ ಹೇಳಿದ್ರೆ ಇಲ್ಲಿವರೆಗೆ ಮಾಡಿದ್ದು ಏನೂ ಇಲ್ಲ, ಇನ್ನೂ ಏನೋ ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ಕೂರು ಆಗಿಲ್ಲ, ಸಮಾಜ ನೋಡ್ತದೆ, ನಮ್ಮನ್ನು ಗಮನಿಸ್ತಾ ಇರ್ತದೆ, ಇವ್ರು ಏನ್ ಮಾಡ್ತಾರೆ ಅಂತ ಅದೊಂದಿರ್ತದೆ ತಲೆಯಲ್ಲಿ. ಮತ್ತೆ ಅದನ್ನೇ ಹಿಡ್ಕೊಂಡು ಹೋಗುವಷ್ಟು ಏನು ಇಲ್ಲ, ಅಲ್ಲಿಗೆ ಮರ್ತು ಬಿಡ್ತೀನಿ ಅಷ್ಟೇ. ಓಕೆ, ನಾರ್ಮಲ್ ಆಗಿ ತಗೊಳ್ತೀನಿ ಅಷ್ಟೇ. ಆದ್ರೆ ಸಮಾಜ ನಿಮ್ಮನ್ನು ಗುರುತಿಸ್ತಾ ಇದೆ. ಈಗಲೂ ಗೂಗಲ್ ಅಲ್ಲಿ ಹೋಗಿ ಶೈಲಜಾ ರಾಜೇಶ್ ಅಂತ ಹಾಕಿದ್ರೆ ಇಷ್ಟುದ್ದ ಪಟ್ಟಿ ಸಿಗುತ್ತೆ. ಓಕೆ ಮ್ಯಾಮ್, ಈಗ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆಯನ್ನ ಕೇಳಬೇಕು. ಹೆಣ್ಮಕ್ಳು, ಈಗ ಕಾಲೇಜು ಮಕ್ಕಳಾಗಿರಬಹುದು, ಬೆಳೀತಾ ಇರುವಂತಹ ಹೆಣ್ಮಕ್ಳು ಎಲ್ಲ ಒಂದ್ ಕಡೆ ದಾರಿ ತಪ್ತಾ ಇದ್ದಾರೆ. ಇತ್ತೀಚೆಗೆ ನೋಡ್ಬೋದು ನೀವು, ಪ್ರಕರಣಗಳು ತುಂಬಾ ನಡೀತಾ ಇದೆ ಮ್ಯಾಮ್. ಪೋಷಕರಿಗಾಗ್ಲಿ ಅಥವಾ ಹೆಣ್ಮಕ್ಳಿಗಾಗಿ ಏನ್ ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೇ ಮೊಬೈಲ್ ಮತ್ತು ನಾನು ಹೇಳುವಂಥದ್ದು ಸೋಷಿಯಲ್ ಮೀಡಿಯಾಗಳು. ಮೊಬೈಲ್ ಅನ್ನುವಂಥದ್ದು ನಮಗೆ ಒಂದು ಡ್ರಗ್ ಎಡಿಟ್ ಥರ, ಮಾದಕ ವಸ್ತುವಿನ ಹಾಗೆ ಇದು ಕೂಡ ನಮ್ಮ ಜೀವನ ನಾಶ ಮಾಡ್ತದೆ. ಎಷ್ಟು ಬೇಕೋ ಅಷ್ಟು ಬಳಕೆ ಬಹಳ ಮುಖ್ಯ. ಇನ್ನೊಂದು ವಿಷಯ ಹೇಳುವಂಥದ್ದು, ಮಕ್ಕಳು ಜಗಳ ಮಾಡ್ತಾರೆ ಖಂಡಿತವಾಗ್ಲೂ. ನನ್ನ ಮಕ್ಕಳು ಕೂಡ ನನಗೆ ಮೊಬೈಲ್ ಬೇಕು ಅಥವಾ ಮೊಬೈಲ್ ಕೊಡಿಸಿ, ಎಲ್ಲ ಮಕ್ಕಳ ಹತ್ರ ಇದೆ ಅನ್ನುವಂತಹ ಒಂದು ಬೇಡಿಕೆಯನ್ನು ಇಡ್ತಾರೆ. ನಾನು ಅದಕ್ಕೆ ಸ್ಟ್ರಿಕ್ಟಾಗಿ ಅವಾಯ್ಡ್ ಮಾಡ್ತೀನಿ. ಯಾಕಂತ ಹೇಳಿದರೆ, ನಾನು ಮಾಡಿದರೆ ಮಾತ್ರ ಇನ್ನೊಬ್ಬರಿಗೆ ಬುದ್ಧಿ ಹೇಳ್ಬೋದು. ನಾನು ಮೊಬೈಲ್ ಕೊಟ್ಟು ನಾನು ಇನ್ನೊಬ್ಬರಿಗೆ ಬುದ್ಧಿ ಹೇಳುವ ಪ್ರಶ್ನೆ ಇಲ್ಲ. ನಾನು ಇದುವರೆಗೆ, ನನ್ನ ಮಗ ಈಗ ಸೆಕೆಂಡ್ PUC ಯಲ್ಲಿದ್ದಾನೆ, ಅವನಿಗೆ ಕೂಡ ಇಷ್ಟರವರೆಗೆ ಮೊಬೈಲ್ ತೆಗೆಸಿಕೊಟ್ಟಿಲ್ಲ. ಆದರೆ ನನ್ನದೊಂದು ಮೊಬೈಲ್ ಈಗ ಕೊಡ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ ಈಗ ಏನಾದರೂ ವರ್ಕ್ ಏನಾರುತ್ತೆ, ಹಾಗಾಗಿ ಒಂದು ಕೊಟ್ಟಿರ್ತೇನೆ, ನನ್ನ ಮೊಬೈಲನ್ನು ನಾನು ಕೊಟ್ಟಿರುವಂಥದ್ದು. ಹಾಗೆ ಮೊಬೈಲ್ ಬಳಕೆಯಿಂದ ತುಂಬ ದುಷ್ಪರಿಣಾಮಗಳಾಗ್ತಾ ಉಂಟು. ಈಗಾಗಲೇ ಮೊಬೈಲ್ ಇದು ಸೋಷಿಯಲ್ ಮೀಡಿಯಾದೆಲ್ಲ ಹರಿದು ಬರೆದಿರುವಂಥದ್ದು, ಕೆಲವರೆಲ್ಲ ಮೆಂಟಲಿ ಡಿಪ್ರೆಸ್ ಆಗಿರುವಂಥದ್ದು ಅಥವಾ ನರಗಳ ದೌರ್ಬಲ್ಯ ಆಗಿರುವಂಥದ್ದು, ಮಾನಸಿಕ ಅಸಮತೋಲನವನ್ನು ಕಳ್ಕೊಂಡದ್ದು ಇರ್ಬೋದು, ಅಥವಾ ಮಕ್ಕಳಿಗೆ ಮೆಮೊರಿ ಪವರ್ ಕಮ್ಮಿ ಆಗುವಂಥದ್ದು. ಅಂತ ಹೇಳಿದರೆ, ಈಗ ಮೊಬೈಲ್ ನೋಡ್ತಾ ಇದ್ದರೆ ನಾವು ಕರೆದ್ರೂ ಕೇಳೋದಿಲ್ಲ. ಮನೆಯಲ್ಲಿ ಯಾರಾದ್ರೂ ನೆಂಟರು ಬಂದರೆ ಮಕ್ಕಳಿಗೆ ಯಾರದು ಪರಿವೇ ಇರೋದಿಲ್ಲ, ಅವ್ರ ಹತ್ರ ಮಾತಾಡಿಸ್ಬೇಕು. ಅಥವಾ ಇನ್ನೊಬ್ರು ಹೊರಗಡೆ ಏನಾಗ್ತಾ ಇದೆ, ಸುತ್ತಲಿನ ಕಳ್ಳರು ಬಂದರೂ ಅವರಿಗೆ ಗೊತ್ತಾಗೋದಿಲ್ಲ. ಅಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತದೆ. ಹಾಗಾಗಿ ಅಪ್ಪ ಅಮ್ಮ ಯೋಚನೆ ಮಾಡಬೇಕಾದ್ದು ಮಕ್ಕಳ ಭವಿಷ್ಯದ ಬಗ್ಗೆ. ನಾವು ಮೊಬೈಲ್ ಕೊಟ್ಟು ಏನೋ ಸುಲಭ ಆಗ್ತದೆ ಅಂತ ಹೇಳಿ ನಾವು ಒಮ್ಮೆ ಈಗ ಕೊಡ್ಬೋದು, ನಾಳೆ ಅನುಭವಿಸೋದು ನಾವೇ. ಹಾಗಾಗಿ ಈಗ ಸ್ವಲ್ಪ ಕಷ್ಟಪಟ್ಟರೆ ಆ ಮಗುವಿನ ಸಂಸ್ಕಾರದ ಕಡೆಗೆ, ಅಥವಾ ಈಗ ಹೇಳುವಂಥದ್ದು ನಾನು ಕೂಡ ಆಗಿರ್ಬೋದು, ನನ್ನ ಮಕ್ಕಳಿಗೋಸ್ಕರ ನಾನು ತುಂಬ ಕಷ್ಟಪಡ್ತೇನೆ. ನನಗೆ ಅವರ ಭವಿಷ್ಯ ಮುಖ್ಯ ಅಂತ ಹೇಳಿದರೆ, ನನಗೆ ಈಗ ಸುಖ ಸಿಗ್ತದೆ ಅಂತ ಹೇಳಿ ನಾನು ಮಕ್ಕಳನ್ನು ಬೇರೆ ದಾರಿಯಲ್ಲಿ ಬಿಟ್ಟರೆ ನಾಳೆ ನಾನು ಅಳುವ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಆ ಮಕ್ಕಳಿಗೆ ಕೊಡುವಂತಹ ಸಂಸ್ಕಾರದ ಶಿಕ್ಷಣ ಬಹಳ ಮುಖ್ಯ, ಮೊಬೈಲ್ ಅಲ್ಲ. ನಾವೀಗ ಬ್ಯುಸಿ ಇರ್ತೇವೆ, ಇಬ್ಬರು ಡ್ಯೂಟಿಗೆ ಹೋಗ್ತೇವೆ ಅಂತೇಳಿ ಮಕ್ಕಳನ್ನು ಅವಾಯ್ಡ್ ಮಾಡಿದರೆ, ಪಕ್ಕದ ಮನೆಯಲ್ಲಿ ಬಿಡೋದಿರ್ಬೋದು, ಅಥವಾ ಮೊಬೈಲ್ ಕೊಟ್ಟು ಅವರನ್ನು ಸೈಲೆಂಟಾಗಿ ಕೂರಿಸುವಂತಹ ಪ್ರಯತ್ನ ಮಾಡಿದರೆ ನಾಳೆ ನಾವು ಅಳಬೇಕಾಗ್ತದೆ. ಹಾಗಾಗಿ ಆ ಮೊಬೈಲನ್ನು ಆದಷ್ಟು ದೂರ ಇಡಬೇಕು. ಊಟ ಮಾಡೋದಿಲ್ಲ, ಯಾಕೆ ಮಾಡೋದಿಲ್ಲ, ಮಾಡ್ತಾರೆ. ಒಂದು ಪೆಟ್ಟು ಕೊಟ್ಟು ನೋಡಿ, ಅದು ಗೊತ್ತಾಗ್ತದೆ. ಒಂದು ಪೆಟ್ಟು ಕೊಟ್ಟರೆ ಆ ಪೆಟ್ಟಲ್ಲಿರುವಂಥ ರುಚಿ ಉಂಟಲ್ಲ, ಆ ಮೊಬೈಲ್ ಬೇಡ ಅಂತ ಹೇಳ್ತದೆ. ನನ್ನ ಮಗ, ಸಣ್ಣ ಮಗ, ಆ್ಯಕ್ಚುಲಿ ಮೊಬೈಲ್ ಕೇಳ್ತಾ ಇದ್ದ, ಆದರೆ ನಾನು ಒಂದು ಪೆಟ್ಟು ಕೊಟ್ಟೆ, ಆವತ್ತಿನಿಂದ ಮೊಬೈಲ್ ಬೇಡ ಅವನಿಗೆ. ಅದು ಆ ಚಟವೇ ಇಲ್ಲ, ಗೊತ್ತಾಯ್ತಾ. ಊಟ ಮಾಡುವಾಗ ಸಹ ಯಾವುದೂ ಇಲ್ಲ, ಒಂದು TV ನೋಡ್ತಾರೆ. ಅದು ಕೆಲವೊಂದು ಸಂದರ್ಭದಲ್ಲಿ ಕೊಡಬೇಕಾಗ್ತದೆ, ಯಾಕಂದರೆ ಬೇರೆ ಮಕ್ಕಳನ್ನು ನೋಡಿ ಆ ಮಕ್ಕಳು ಕೂಡ ಸ್ವಲ್ಪ ಈಗಿನ ಇದಕ್ಕೋಸ್ಕರ ಸ್ವಲ್ಪ ಕೊಡಲೇಬೇಕಾಗ್ತದೆ. ಹಾಗಾಗಿ ಜನರಲ್ ನಾಲೆಜ್ ವೃದ್ಧಿ ಮಾಡಲಿಕ್ಕೆ ಕೂಡ ನಾವು ಎಲ್ಲವನ್ನು ಕಾರ್ಟೂನ್ಗಳ ಅಂದರೆ ಮಕ್ಕಳು ಈಗ ನಡೆಯುವಂಥದ್ದು ಕಾರ್ಟೂನ್ಗಳ ರೀತಿಯಲ್ಲಿ ನಾವು ಮಾಡಿರುವಂಥ ತಪ್ಪು ಅದು. ನಾವು ಟಿವಿಯಲ್ಲಿ ತೋರಿಸುವಂಥದ್ದು ಬರೀ ಕಾರ್ಟೂನ್ಗಳು, ಅಂದರೆ ಕಾರ್ಟೂನ್ಗಳ ನೇಚರ್ಗಳು, ಕಾರ್ಟೂನ್ಗಳ ಚಲನವಲನಗಳನ್ನು ಅವರು ಗಮನಿಸ್ತಾ ಇರ್ತಾರೆ. ಅದರ ರೀತಿಯಲ್ಲಿ ವರ್ತಿಸ್ತಾರೆ ಅವರು, ಮನುಷ್ಯರ ರೀತಿಯಲ್ಲಿ ವರ್ತಿಸುವುದಿಲ್ಲ. ಅದನ್ನು ನಾವು ಮಾಡುವಂತಹ ತಪ್ಪುಗಳನ್ನು ನಾವು ಸರಿ ಮಾಡ್ಕೊಳ್ಬೇಕು. ಮುಂದಿನ ಜನ್ರೇಷನ್ಗೆ ಭಾರಿ ಕಷ್ಟ ಇದೆ. ಮತ್ತು ಇನ್ನೊಂದು, ಮೊಬೈಲ್ಗಳಲ್ಲಿ ನಾನು ಆ ಪ್ರಕರಣವನ್ನು ಎದುರಿಸಿದ್ದೀನಿ ಅಂತ ಹೇಳಿದರೆ, ಒಂದು ಹುಡುಗ ಒಂದು ಮೊಬೈಲಲ್ಲಿ ಯಾವುದೋ ಒಂದು ವಿಡಿಯೋ ಕಾಲ್ ಬರುತ್ತೆ, ಹುಡುಗಿ ಮೊಬೈಲಲ್ಲಿ ವಿಡಿಯೋ ಕಾಲ್ ಬರುತ್ತೆ, ಅದನ್ನು ರಿಸೀವ್ ಮಾಡ್ತಾಳೆ. ಏನಾಗುತ್ತೆ ಅದರಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾರೆ. ಅಂದರೆ ಇವಳಿಗೆ ಗೊತ್ತಿರೋದಿಲ್ಲ, ಅವಳ ಮುಖ ಮತ್ತು ಬೇರೆ ಪಾರ್ಟ್ಗಳು ಅಂತ ಹೇಳಿದರೆ, ಅವಳು ಬಟ್ಟೆ ಧರಿಸಿರ್ತಾಳೆ, ಅದರಲ್ಲಿ ರೆಕಾರ್ಡ್ ಆಗಿರುವಂಥದ್ದು ಬಟ್ಟೆ ಧರಿಸದೇ ಇರುವಂಥದ್ದು. ಅದನ್ನು ಏನು ಮಾಡ್ತಾರೆ, ವಿಡಿಯೋ ವೈರಲ್ ಮಾಡ್ತೇನೆ ಅಥವಾ ಬ್ಲ್ಯಾಕ್ ಮೇಲ್ ಮಾಡುವಂಥ ರೀತಿಯಲ್ಲಿ ಹಣ ಕೊಡಬೇಕು ಅಂತ ಹೇಳಿ ಅವಳು ಕೊನೆಗೆ ಸುಸೈಡ್ ಮಾಡುವ ತನಕ ಹೋಗಿರ್ತಾಳೆ. ಅಂತಹ ಪ್ರಕರಣಗಳು ನಡೀತಾ ಇದೆ. 18 ವರ್ಷದಿಂದ ಕೆಳಗಿನ ಮಕ್ಕಳಿಗೆ ಇದರ ವಿಚಾರಗಳು ಅಷ್ಟು ಗೊತ್ತಿರೋದಿಲ್ಲ. ಹಾಗಾಗಿ 18 ಅಂತಲ್ಲ, ದೊಡ್ಡ ಲೇಡೀಸ್ ಕೂಡ, ಜೆಂಟ್ಸ್ ಕೂಡ ಇದಕ್ಕೆ ಇದಾಗ್ತಾ ಇದ್ದಾರೆ, ಬಲಿಯಾಗ್ತಾರೆ. ಹಾಗಾಗಿ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ, ಮಕ್ಕಳಿಗೆ ಮೊಬೈಲ್ ಕೊಡದೇ ಇರೋದು ಬಹಳ ಮುಖ್ಯ. ಅದರ ಅರಿವನ್ನು ಮೂಡಿಸಬೇಕು. ಖಂಡಿತ. ಸೊ ಮೊಬೈಲ್ ಕೊಡ್ಲೇಬೇಕು ಅಂತ ಏನಿಲ್ಲ, ಏನು ಬೇಕಾಗಿಲ್ಲ. ಡಿಗ್ರಿವರೆಗೆ ಮೊಬೈಲ್ ಅಗತ್ಯವೇ ಇಲ್ಲ. ನಾನು ಹೇಳೋದಾದ್ರೆ
ಸಣ್ಣ ಮೊಬೈಲ್ ಇರ್ತದಲ್ಲ, ಏನಾದರೂ ಎಮರ್ಜೆನ್ಸಿಗೆ ಹೊರಗಡೆ ಹೋಗುವಾಗ ಅದು ಬೇಕಾದರೆ ಕೊಟ್ಟಿದ್ರೆ ನಡೀತದೆ. ಅಂದರೆ ಟೀಚರ್ಸ್ ಕೊಡೋದೇ ಇಲ್ಲ, ಆದರೆ ಈ ಮಕ್ಕಳು ಹಠ ಮಾಡಿ, ಅಂದರೆ ಪೇರೆಂಟ್ಸಿಗೆ ನಾಲೆಜ್ ಇರೋದಿಲ್ಲ ಅದರ ಬಗ್ಗೆ. ಅಂದರೆ ಈ ಮಗ ಸತ್ಯ ಹೇಳ್ತಾನೆ, ಎಲ್ಲ ಮಕ್ಕಳ ಹತ್ರ ಸಹ ಉಂಟಲ್ಲ, ಇವನು ಸಹ ಸತ್ಯ ಹೇಳ್ತಾನೆ ಅಂತ ಕೊಟ್ಟಿರ್ತಾರೆ. ರೂಮಲ್ಲಿ ಏನು ಮಾಡ್ತಾರೆ ಅಂತ ಇವರಿಗೆ ಗೊತ್ತಿರ್ತದೆ, ಏನು ಗೊತ್ತಿರೋದಿಲ್ಲ, ಏನು ಮಾಡ್ತಾರೆ, ಏನು ಚಾಟಿಂಗ್ ಮಾಡ್ತಾರೆ, ಏನು ವಿಡಿಯೋ ಕಾಲ್ಸ್ ಮಾಡ್ತಾರೆ, ಕೆಟ್ಟ ಚಟಕ್ಕೆ ಬೀಳ್ತಾ ಇದ್ದಾರಾ ಅನ್ನುವಂಥದ್ದು ಪೇರೆಂಟ್ಸ್ ನಂಬಿರ್ತಾರೆ ಅಷ್ಟೇ. ಮಕ್ಕಳನ್ನು ನಂಬುವ ವಿಚಾರವೇ ಅಲ್ಲ ಇದರಲ್ಲಿ. ನನ್ನ ಮಗ ಒಳ್ಳೆಯ ಮಗ ಅಂತ ಹೇಳಿ, ನನ್ನ ಮಗ ಒಳ್ಳೇದಿರ್ಬೋದು, ಆದರೆ ಚಟಗಳಿಗೆ ಬೀಳಲಿಕ್ಕೆ ಒಳ್ಳೆಯವನಾಗಿ ಬೇಕಾಗಿಲ್ಲ. ಅಂದರೆ ಸಹವಾಸ ದೋಷದಿಂದ ಇರ್ಬೋದು, ಅಥವಾ ಇಂತಹ ಮೊಬೈಲ್ ಬಳಕೆಯಿಂದ ಇರ್ಬೋದು. ಅಂದರೆ ಭಾವನೆಗಳು, ಮನಸ್ಸು ಅಂತ ಹೇಳುವಂಥದ್ದು ಯಾರಿಂದ ಹುಡುಕ್ಲಿಕ್ಕೆ ಆಗೋದಿಲ್ಲ. ಖಂಡಿತ ತಂದೆ ತಾಯಿಯಿಂದ ಹುಡುಕ್ಲಿಕ್ಕೆ ಆಗೋದಿಲ್ಲ, ಅಥವಾ ಯಾರಿಂದ ಕೂಡ ಅದನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಆ ಭಾವನೆ ಅನ್ನುವಂಥದ್ದು ಬಹಳ ಅಂತ ಹೇಳ್ತಾರೆ, ಹಿಡಿದಿಟ್ಟ ಮೀನಿನ ಥರ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿರುವಾಗ 18 ವರ್ಷದವರೆಗೆ ಬಹಳ ಸ್ಟ್ರಿಕ್ಟಿನಿಂದ ನಾವು ಮಕ್ಕಳನ್ನು ಬೆಳೆಸಬೇಕಾಗ್ತದೆ. ನಾವು ಶತ್ರುಗಳಾದರೂ ತೊಂದರೆ ಇಲ್ಲ, ಹೇಳ್ತಾರೆ ಮಕ್ಕಳು, ನೀವು ಹಾಗೆ ನೀವು ಹೀಗೆ ಅಂತ ಹೇಳ್ತಾರೆ, ಹೇಳಿ, ತೊಂದರೆ ಇಲ್ಲ, ನಮಗೆ ನೋವಾಗ್ತದೆ ಸ್ವಲ್ಪ, ಆದರೆ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದರೆ ಮಕ್ಕಳೊಂದು ಎಂತ ಹೇಳ್ತಾರೆ, ಅದ್ಭುತ ಅಂತ ಹೇಳಿದ್ರೆ ಒಬ್ಬ ಸಮಾಜಕ್ಕೆ ಅಥವಾ ಮನೆಗೆ ಒಬ್ಬ ಮಾದರಿ ಪುರುಷ ಅಥವಾ ಸ್ತ್ರೀ ಆಗ್ಲಿಕ್ಕೆ ಸಾಧ್ಯ ಉಂಟು. ಸೊ ಈ ಕ್ಷಣದಲ್ಲಿ ನಿಮ್ಮ ತಂದೆ ನೆನಪಿಸ್ಕೊಳ್ತೀರಿ, ನಿಮ್ಮ ತಂದೆ ಹೇಗೆ ಸ್ಟ್ರಿಕ್ಟ್ ಇದ್ರ? ತುಂಬಾ ಇದ್ರು, ಅದನ್ನೇ ನಾನು ಈಗ ಯಾಕಂತ ಹೇಳಿದ್ರೆ ನಮಗೆ ಕೂಡ ಅವಾಗ, ಈಗಿನ ಮಕ್ಕಳಲ್ಲಿ ಬಿಡಿ, ಮೊದಲೆಲ್ಲ ಸ್ಟ್ರಿಕ್ಟ್ ಯಾವ ರೀತಿ ಅಂತ ನಿಮಗೆ ಅನುಭವ ಇರ್ಬೋದು. ಅಂತ ಹೇಳಿದ್ರೆ ಹೊಡಿತಾ ಇದ್ರು. ನಾವೊಂದ್ಸರಿ ಇದೊಂದು ತಮಾಷೆಯ ವಿಚಾರ ಅಂತ ಹೇಳಿದ್ರೆ, ನಾವು ಸೆಕೆಂಡ್ PUC ಅಲ್ಲಿ ನಾನು ಅಕ್ಕ ನಮ್ಗೆ ಎಲ್ಲಿಯೂ ಕಳಿಸ್ತಾ ಇರಲಿಲ್ಲ. ನಮಗೆ ಫಿಲ್ಮ್ ಅಂದ್ರೆ ಎಂತಂತಲೇ ಗೊತ್ತಿರಲಿಲ್ಲ. ಈಗ ಆವಾಗ ಒಂದು ಫಿಲ್ಮ್ ಅಲ್ಲ ನೋಡೋದು, ಮತ್ತೆ ಮೊಬೈಲ್ TV ಎಲ್ಲ ಇಲ್ಲ ನಮ್ಗೆ. ಆ ಟೈಮಲ್ಲೆಲ್ಲ ಮನೇಲೆಲ್ಲ ಇಡುದಿಲ್ಲಲ್ಲ. ಆ ಸಂದರ್ಭದಲ್ಲಿ ನಾನು ಮತ್ತು ಅಕ್ಕ ಮತ್ತು ಇನ್ನೊಬ್ರು ಯಾರೊಬ್ರು ಲೇಡಿ ಫಿಲ್ಮಿಗೆ ಹೋಗುವಂತ ಪ್ಲಾನ್ ಮಾಡಿದ್ದು. ನಮಗೆ ಅಪ್ಪ ಸ್ವಲ್ಪ ದಿನಕ್ಕೆ ಖರ್ಚಿಗೆ ಹಣ ಕೊಡ್ತಾ ಇದ್ರ. ನಾನು ಅದನ್ನು ಮೊದಲಿಂದ ಸ್ವಲ್ಪ ಜಾಗ್ರತೆ ಇಡುವಂಥವಳು. ಅವಳು ಅದನ್ನು ಖರ್ಚು ಮಾಡ್ತಾ ಇದ್ಲ, ಅಕ್ಕ ಏನಕ್ಕಾದ್ರು. ನಾನೇನು ಮಾಡ್ತಾ ಇದ್ದೆ, ಅದನ್ನೆಲ್ಲ ಜಾಗ್ರತೆ ಮಾಡಿ ಇಡುವಂತ. ಆ ಹಣ ಇತ್ತು. ನಾವು ಯೋಚನೆ ಮಾಡಿದ್ವಿ ಒಂದು ಫಿಲ್ಮಿಗೆ ಹೋಗಿ ಬರುವ ಅಂತೇಳಿ. ನಾವು ಮನೆಯಲ್ಲಿ ಹೇಳಲಿಲ್ಲ, ಅದೇ ಒಂದು ಸುಳ್ಳು ಹೇಳಿರುವಂಥದ್ದು. ಬರುವಾಗ ಬಸ್ಸಲ್ಲಿ ಬರುವಾಗ ಸ್ವಲ್ಪ ತಡ ಇತ್ತು. ಅಪ್ಪನಿಗೆ ಗೊತ್ತಾಯ್ತು ಇವರೆಲ್ಲ ಹೋಗಿದ್ದಾರೆ. ಅಂಗಳದಲ್ಲೇ ಇದು ಬೆತ್ತವನ್ನು ಇಟ್ಕೊಂಡು ಸಾರಿ ಬಾರಿಸಿದ್ದಾರೆ. ಅದೇ ಲಾಸ್ಟ್ ನಮ್ದು. ಯಾವ ಫಿಲ್ಮ್ ನೋಡಿದ್ದು? ಯಾವ್ದು ಕನ್ನಡ, ಶಿವರಾಜ್ ಕುಮಾರ್ದಿರ್ಬೇಕು. ನೋಡಿ ಬರ್ಬೇಕಿದ್ರೆ ಅದು ಹೋಗಿದೆ ಫಿಲ್ಮ್ ತಲೆಯಿಂದ. ಅಷ್ಟು ಗಡ 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 ಅಂತ ಆಗ್ತಾ ಇತ್ತು, ಅಷ್ಟು ಭಯ. ಅಂದ್ರೆ ಜೋರು ಕೂಡ ಇದ್ರು, ಪ್ರೀತಿ ಇತ್ತು, ಮನಸ್ಸಿನಲ್ಲಿ ತುಂಬಾ ಪ್ರೀತಿ ಇತ್ತು. ಆ ರೀತಿಯಾಗಿ ನಾವು ಯಾರು ದಾರಿ ತಪ್ಪಲಿಲ್ಲ. ತಂದೆ ಅವತಾರ ಸ್ಟ್ರಿಕ್ಟ್ ಆಗಿರೋದಕ್ಕೆ ಇವತ್ತು ಶೈಲಜಾ ಮೇಡಮ್ ಅವರು ನ್ಯಾಯವಾದಿ ಆಗಿದ್ದಾರೆ. ಖಂಡಿತ ಸಮಾಜದ ಅನೇಕ ಮಹಿಳೆಯರಿಗೆ ಮಾದರಿ ಕೂಡ ಆಗಿದ್ದೀರಿ ಮೇಡಮ್ ನೀವು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಇಷ್ಟು ಹೊತ್ತು ನಮ್ಮ ಜೊತೆಗೆ ನಿಮ್ಮ ಬದುಕಿನ ಆ ಎಲ್ಲ ಕ್ಷಣಗಳನ್ನು ಕೂಡ ಮೆಲುಕು ಹಾಕಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ವೀಕ್ಷಕರೇ, ಮಹಿಳೆ ಯಾವತ್ತೂ ಕೂಡ ತನ್ನನ್ನು ತಾನ ಅಬಲೆ ಅಂತ ಒಪ್ಕೊಂಡಿಲ್ಲ. ಸಿಕ್ಕ ಅವಕಾಶದಲ್ಲಿ ಆಕೆ ಅಂತರಿಕ್ಷವನ್ನು ಕೂಡ ಮುಟ್ಟಿ ಬಂದಿದ್ದಾಳೆ. ಇವತ್ತು ಶೈಲಜಾ ರಾಜೇಶ್ ಅವರು ಅವರಿಗೆ ಸಿಕ್ಕಿರುವಂತಹ ಪ್ರತಿಯೊಂದು ಅವಕಾಶವನ್ನ ಕೂಡ ಸದ್ಬಳಕೆ ಮಾಡಿಕೊಂಡು ಸಮಾಜದಲ್ಲಿ ಗುರುತರವಾಗಿರುವಂತಹ ಕೆಲಸವನ್ನ ಮಾಡಿ ಅನೇಕ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದಾರೆ. ಇಂತಹ ಇನ್ನೊಬ್ಬ ಸಾಧಕಿಯ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಸೂಕ್ತ ನ್ಯೂಸ್. ಇದು ಪಾರದರ್ಶಕ ವರದಿ.